ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯಂ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಈ ಕೈವಲ್ಯ ಪದ್ಧತಿ ಈ ವಿಚಾರಗಳನ್ನು ನಾವು ಮಾಡ್ತಾಯಿದ್ದೀವಿ ಅಂದರೆ ಭಾಳಷ್ಟು ಅದ್ಭುತವಾದಂಥ ವಿಚಾರ. ನಾವು ಧನ್ಯರಂತಲೇ ತಿಳ್ಕೊಂಬಿಡ್ಬೇಕು. ಮೈತ್ರಾದೇವಿ ನೋಡ್ರಿ ಕೇಳಿದಳು, ಏನು ಕೇಳಿದಳು ಗಂಡಗ, ಒಂದು ದುಃಖದಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದಕ್ಕುಪಾಯವಿದೆಂದು ಒಲವಿಂದೆನಗೆ ತಿಳಿಸು ಸನ್ಮುನಿ ಮುಖ್ಯ ಅಂತ ಕೇಳ್ತಾಳಕಿ. ಭಾಳಷ್ಟು ಖುಷಿಯಾಯಿತು ಇದನ್ನು ಕೇಳಿಬಿಟ್ಟು. ಯಾರಿಗೆ? ಯಾಜ್ಞವಲ್ಕ್ಯರಿಗೆ. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನು ಸುಕೃತಿ ಪೇಳುವೆನಿ ಕೇಳು ಅಂತ ಹೇಳಿದ. ಎಂಥ ಒಂದು ಅದ್ಭುತವಾದಂಥ ವಿಚಾರ. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಎಂಥ ಒಂದು ಪುಣ್ಯಾತ್ಮಳು ನೀನಿದೆ. ಭಾಳಷ್ಟು ಪುಣ್ಯ ಮಾಡಿದಂಥ ಮೈತ್ರಾದೇವಿ ನೀನು. ಅದಕ್ಕೆ ಧನ್ಯ. ಅದರಿಂದ ನೀ ಕೃತಕೃತ್ಯ. ಅದರಿಂದ ನೀನಿಲ್ಲಿ ಕೃತಕೃತ್ಯ. ಅದರಿಂದ ನಿನಗೆ ಪೇಳುವನ್ನು ಕೇಳು ಪದಪಿಂದ ಅದ್ವೈತ ವಿಷಯವನ್ನು ಅಂತ ಹೇಳ್ತಾರೆ ಅವರು. ನಾನು ಹೇಳ್ತೀನಿ ಕೇಳು, ಕ್ರಮವಾಗಿ ಹೇಳ್ತೀನಿ ನಿನಗೆ ಅಂತ ಯಾಜ್ಞವಲ್ಕ್ಯರು ಹೇಳುತ್ತಾರೆ. ಹಾಗಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ, ಇದನ್ನು ಕೇಳ್ತಾ ಇದ್ದೀವಿ ಅಂದರೆ ಬಹಳ ಧನ್ಯರು ಅಂತ ಅನ್ನಿಸ್ತದೆ. ಈ ಕೈವಲ್ಯ ಪದ್ಧತಿ ಅನ್ನುವಂಥದ್ದು, ಕೈವಲ್ಯ ಅಂದ್ರೆ ಮುಕ್ತಿ ಮೋಕ್ಷ, ಪದ್ಧತಿ ಅಂದರೆ ದಾರಿ. ಆ ಮುಕ್ತಿಯನ್ನು ನಾವು ಮುಟ್ಟಬೇಕಾದ್ರೆ ನಿಜಗೊಂಡ್ರಿ ಎಂಥ ಒಂದು ಕರುಣಾಮಯಿಗಳು ನೋಡ್ರಿ. ಇವತ್ತು ಇವರು ಇದನ್ನೆಲ್ಲ ಬರೆದಿರಲಿಲ್ಲ ಅಂತಂದ್ರೆ ನಮಗೆ ಇಂಥ ಒಂದು ಇದನ್ನು ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮುಮುಕ್ಷಿಗಳಿಗೆ ಮಾಡಿದಂಥ ಒಂದು ಸಂಪತ್ತಿದು, ನಿಜಗುಂಡ್ರು ಮಾಡಿದಂಥ ಒಂದು ಸಂಪತ್ತು. ಭಾಳಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನಿಜಗುಂಡ್ರು. ಇವೆಲ್ಲ ಮಹಾತ್ಮರು ಅವರವರ ರೂಪಾಗಿ ಬಂದ ನಮಗೆ ಮುಂದೆ ತಿಳಿಸ್ತಿದ್ದಾರೆ, ಅವರು ತಿಳಿಸ್ತಾ ಬಂದಿದ್ದಾರೆ. ಈ ಕೈವಲ್ಯ ಪದ್ಧತಿ ಅಂದರೆ ಇಂಥ ಒಂದು ಕೈವಲ್ಯ ಅಂದ್ರೇನು? ಆನಂದದ, ಯಾವಾಗಲಿರುವಂಥ ಆನಂದ ಅಂದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿಗೆ ಮುಕ್ತಿ ಅನ್ನುವಂಥದ್ದು. ಇದನ್ನು ನಾವು ತಲುಪಬೇಕಾದ್ರೆ, ಈ ಆನಂದ ನಮ್ಗೆ ಆಗಬೇಕಾಗಿತ್ತಂದ್ರೆ ಸ್ವಲ್ಪ ದಾರಿ ಬೇಕಲ್ಲ, ಅದಕ್ಕೊಂದು ದಾರಿ ಇರ್ತದೆ. ಆ ದಾರಿ ತೋರಿಸುವಂಥದ್ದು ಈ ಕೈವಲ್ಯ ಪದ್ಧತಿ. ಅಂದರೆ ಮುಕ್ತಿಗೆ ಹೋಗುವಂಥ ಒಂದು ಮಾರ್ಗ ಹೇಳುವಂಥದ್ದು ಕೈವಲ್ಯ ಪದ್ಧತಿ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯೆ ಚರ್ಯಸ್ಥಳದ 14ನೆಯ ಪದ ನಡೆದದಿಲ್ಲಿ. ಈ 14ನೆಯ ಪದದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೇದ ಉಪನಿಷತ್ತುಗಳ ಒಂದು ಸಾರನೇ ಇದರಲ್ಲಿ ಅಡಿಗೆದು. ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನು ಅರಿತು ನಡೆಯವನೇ ಬಲ್ಲವನು ಅಂತ ಹೇಳ್ತಾರೆ ಅವರು. ಏನು ಈ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೂಡ ಜೋಡಿಸಿದ್ದಾರೆ. ಜೋಡಿಸಿ ಆ ಉತ್ತರದ ಮರ್ಮವನ್ನು ತಿಳಿಯುವಂಥದ್ದು. ಆ ತಿಳ್ಕೊಂಡು ಅದೇ ಪ್ರಕಾರ ಯಾರು ನಡೀತಾರೋ ಅವ್ರಿಗೆ ಬಲ್ಲವರು ಅಂತಾರೆ. ಇದನ್ನು ತಿಳ್ಕೊಂಡು ಯಾರು ಅದ್ರ ಪ್ರಕಾರ ನಡೀತಾರ ಅವರಿಗೆ ಬಲ್ಲವರು ಅಂತ ಹೇಳ್ತಾರೆ. ನಿನ್ನೆ ಕೆಲವು ವಿಚಾರಗಳ ಹೇಳಿದ್ದಾರೆ, ನಿನ್ನೆ ವಿಚಾರಗಳು ಸ್ವಲ್ಪ ಬಂದವು. ಅದಕ್ಕೆ ಇಲ್ಲಿ ಕೂಡ ಇಂದಿನ ಒಂದು ವಿಚಾರದಲ್ಲಿ ಏನು ಹೇಳಿದರು ಅಂದರೆ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಕೆಡುವ ಶರೀರದ ಈಗ ಒಂದು ಯಾವುದು ಅಂತಂದ್ರೆ ಹಿಂದಿನ ಒಂದು ನುಡಿಯಲ್ಲಿ, ಫಸ್ಟ್ ಒಂದು ನುಡಿಯಲ್ಲಿ ಕೆಲವು ವಿಚಾರಗಳು ಬಂದಿದ್ದಾವೆ. ಅದನ್ನು ಅವ್ರು ಹೇಳ್ತಾರೆ. ಏನು ಹೇಳ್ತಾರೆ? ದುರಿತದೋಳು ಅಧಿಕವಾವುದು ನಿಂದೆ, ಜೀವನವೆರೆಸಿದ ಮರಣವಾವುದು ಚಿಂತೆ, ಕೆಡುವ ಶರೀರದ ಸಫಲವಾವುದು ಪರಹಿತ,
ಕಿಂಕರ ವೃತ್ತಿ ಯಾವುದು ತನ್ನ ಗಳಿಯ ಆಸೆ ಅನ್ನುವಂಥ ಈ 1ನೇ ನುಡಿಯಲ್ಲಿ ಹಲವಾರು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ನಿನ್ನೆ ವಿಚಾರದಲ್ಲಿ ತಿಳಿಸಿದರು, ಪಾಪಗಳಲ್ಲಿ ಅತ್ಯಧಿಕವಾದಂಥ ದೊಡ್ಡ ಪಾಪ ಯಾವುದಂದರೆ ನಿಂದೆ ಅನ್ನುವಂಥದ್ದನ್ನು ತಿಳಿಸಿದರು. ಮತ್ತು ಜೀವನ ಬೆರೆಸಿದ ಮರಣವಾವುದು ಅನ್ನುವಂಥದ್ದು ಚಿಂತೆ ನೀನು ಯಾವ ಕಾಲಕ್ಕೆ ಮಾಡೋಕ್ಕೆ ಹೋಗಬೇಡ. ಯಾಕಂದ್ರೆ ಹಿಂದಿಂದು ನೆನೆಸಬೇಡ, ಮುಂದಿಂದು ಬಯಸಬೇಡ. ಇವಾಗ ಏನಿರ್ತದೆ ಅದನ್ನು ಸಂತೃಪ್ತಿಯಾಗಿ ಅದನ್ನು ಸ್ವೀಕಾರ ಮಾಡಿ ಗುರುವಾಕ್ಯವನ್ನು ನೀ ಕೇಳುವಂಥದ್ದು ಬಹಳ ಮುಖ್ಯ ಇರ್ತದೆ. ಯಾಕಂದ್ರೆ ನೀ ಚಿಂತೆ ಮಾಡೋಕೆ ಈಗಿಂದಲ್ಲದು, ನೀ ಏನು ಮಾಡಿದರೂ ಕೂಡ ಅದು ಬರುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಯಾಕಂದರೆ ಅದು ಚಿಂತೆ, ನಿನಗೇನು ದುಃಖ ಬಂದಿದೆ ಅದು ಹಿಂದಿನ ಒಂದು ಪ್ರಾರಬ್ಧ ರೂಪವಾಗಿ ಬಂದಿರುವಂಥದ್ದು, ಹಿಂದಿನ ಒಂದು ಕರ್ಮಕ್ಕನುಸಾರವಾಗಿ ಬಂದಿರುವಂಥದ್ದು. ನಮಗಿವಾಗ ಸುಖ ದುಃಖ ಬರ್ತಾ ಇದ್ದಾವಂದ್ರೆ ಯಾವುದರಿಂದ ಬರ್ತಾ ಇದ್ದಾವಂದ್ರೆ ಹಿಂದೆ ನಾವು ಮಾಡಿದಂಥ ಕರ್ಮದ ಫಲವಾಗಿ ಇವತ್ತು ಸುಖ ದುಃಖ ಬರ್ತಾ ಇದ್ದಾವೆ. ಅದಕ್ಕೆ ಅದು ಬಿಟ್ಟು ಬಾಣದಂಗೆ, ಅದು ಯಾವ ರೀತಿ ಅದನ್ನೇ ನೀನು ಚೇಂಜ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಅದನ್ನು ನಿಂಗೆ ಮಾಡಬೇಕಾಗಿತ್ತು. ಈ ದುಃಖವನ್ನು ನಾನು ಸರಿಸ್ಕೊಳ್ಬೇಕು, ಇದನ್ನು ಪರಿಹಾರ ಮಾಡ್ಕೊಳ್ಬೇಕು, ನನಗಿಂಥ ದುಃಖ ಬಂತಲ್ಲ, ಹಿಂಗಾಯ್ತಲ್ಲ ಅಂತ ನೀನು ಅದರಲ್ಲಿ ಚಿಂತೆ ಮಾಡಿ ಸಾಯೋದು ಬೇಡ. ಯಾಕಂದ್ರೆ ಅದ್ರ ಜೊತೆಗೆ ನೀನು ಮುಂದಿನ ಜನ್ಮಗಳಲ್ಲಿ ಆದರೂ ಕೂಡ ನಾನು ಸುಖದಿಂದ ಇರುವಂಥದ್ದಾಗಲಿ ಅನ್ನುವಂಥ ಭಾವದಿಂದ ನೀನು ಈ ಒಂದು ಶರೀರವನ್ನು ಸದುಪಯೋಗ ಮಾಡ್ಕೊ. ಭಗವಂತನ ಸ್ಮರಣೆ ಮಾಡು, ಪರಮಾತ್ಮನ ಸ್ಮರಣೆ ಮಾಡು, ಸತ್ಸಂಗ ಮಾಡು. ಇವೆಲ್ಲವನ್ನು ಮಾಡಿದಾಗ ನಿನಗೆ ಮುಂದಿನ ಜೀವನ, ಮುಂದಿನ ಒಂದು ಜನ್ಮದಲ್ಲಿ ನೀನು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ನಮಗೆ ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು. ಅದಕ್ಕೆ ಅದು ನೀನು, ಯಾಕಂದರೆ ಇಲ್ಲಿ ಚಿಂತೆ ಅನ್ನುವಂಥದ್ದು ಅದು ನಿನಗೆ ಯೋಗ್ಯ ಅಲ್ಲ. ಅದರ ಬದಲು ಚಿಂತನೆ ಮಾಡು, ಪರಮಾತ್ಮನ ಒಂದು ಚಿಂತನೆ ಮಾಡಿದ್ರೆ ನಿನಗೆ ಮುಂದಿನ ಜನ್ಮ ನಿನಗೆ ಆನಂದಕರವಾಗಿರ್ತದೆ ಅನ್ನುವಂಥ ವಿಚಾರವನ್ನು ಹೇಳಿ, ಇವಾಗ ಕೆಡುವ ಶರೀರದ ಸಫಲವಾವುದು ಅಂತ ಹೇಳ್ತಾರೆ. ಅಂದ್ರೆ ಈ ಕೆಡುವ ಶರೀರ ಅಂತಂದ್ರೆ ಪ್ರತಿಯೊಬ್ಬ ಈ ಮನುಷ್ಯ ಶರೀರ ಹಂಗೆ ಇರ್ತದೇನ್ರಿ ನಮ್ಗೆ? ಶರೀರ ಹಂಗಿರಂಗಿಲ್ಲ. ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥದ್ದು. ಬಾಲ್ಯದಲ್ಲಿ ಭಾಳ ಚಂದ ಕಾಣಿಸ್ತದೆ ಈ ಶರೀರ, ಹೌದಲ್ಲ? ಅದನ್ನು ಎಷ್ಟೇ ನಾವು ಇದು ಕೆಡಬಾರ್ದಪ್ಪ ಅಂತಂದ್ರೆ ಮಾಡಿದಂಥ ಅಡುಗೆ ಯಾವತ್ತು ಹಂಗೆ ಇರ್ತದೇನೋ? ಇರೋಂಗಿಲ್ಲ. ಇದು ಒಂದು ಶರೀರ ಅನ್ನುವಂಥ ಒಂದು ಚೀಲ, ಇದರಲ್ಲಿ ನಾವು ಊಟ ಎಲ್ಲ ಹಾಕ್ತೀವಿ. ಕೆಟ್ಟು ಹೋಗುವಂಥದ್ದು. ಯಾಕೆ? ಬೆಳಗ್ಗೆ ಅನ್ನ ಮಾಡಿದಂಥದ್ದು ಮಧ್ಯಾಹ್ನ ಮಾಮೂಲಿ ಇರ್ತದೆ, ರಾತ್ರಿ ಬರ್ತಾ ಅದು ಬೇಸಿಗೆ ಟೈಮ್ನಲ್ಲಿ ನೋಡ್ರಿ ಅಡುಗೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡೋಂಗೆ ಇರ್ತದೆ, ಸಂಜೆ ಕಡೆ ರಾತ್ರಿ ಆದಂಗೆ ಎಲ್ಲ ಹಣಿಸ್ಬಿಡ್ತದೆ. ಇವಾಗ ಅದ್ರ ಬೆಳಗ್ಗೆ ತನಕ ಇರ್ತದೆ ಅನ್ನೋದ್ರೆ ಹಣಿಸಿಬಿಡ್ತದೆ. ಯಾಕಂದ್ರೆ ಅಳಿಸಿ ಹೋಗುವಂಥ ಆಹಾರವನ್ನು ತಿಂದಂಥ ಶರೀರ ಹಂಗೆ ಇರ್ತದೇನ? ಇದು ತೊಗಲಿನ ಚೀಲ ಇದ್ದಂಗೆ, ಚೀಲಕ್ಕೆಲ್ಲ ಅಳಿಸಿ ಹೋಗುವಂಥ ಆಹಾರವನ್ನು ಹಾಕಿದಂಥ ಈ ಶರೀರ ಇವತ್ತು ಹಂಗೆ ಇರ್ತದೆ. ಇದು ಕೆಟ್ಟು ಹೋಗ್ತದೆ. ಇದು ಯಾಕಂದರೆ ಕೆಟ್ಟು ಹೋಗುವಂಥ ಪದಾರ್ಥವನ್ನು ತಿಂದಂಥ ಈ ಶರೀರ ಕೆಟ್ಟೇ ಹೋಗ್ತದೆ. ಅದು ಚೆಂದ ಇರ್ತದೇನೋ ಅಂದ್ರೆ ಇರೋಂಗಿಲ್ಲ. ಹಾಗಾಗಿ ಇಲ್ಲಿ ಕೆಡುವ ಶರೀರದ ಸಫಲವಾವುದು, ಕೆಟ್ಟು ಹೋಗುವಂಥ ಶರೀರ ಅದಪ್ಪ. ಆದ್ರೆ ಶರೀರ ಕೆಟ್ಟು ಹೋಗೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡು ಅಂತಾರೆ ನೋಡ್ರಿ. ಒಳ್ಳೆ ಕೆಲಸ ಮಾಡು. ಏನು ಕೆಲಸ ಮಾಡ್ಬೇಕ್ರಿ? ಯಾಕೆ ಶರೀರ ಅಂತ ಹಂಗೆ ಇರೋಂಗಿಲ್ಲ. ಬಾಲ್ಯ ಹೋಯ್ತು, ಯೌವನ ಬಂತು, ನೋಡ್ತಾನೆ ಶರೀರ ಹೆಂಗಾಗ್ತದೆ, ಕಳಿಸಿ ಹೋಗ್ತಾ ಇದೆ, ಸವಿತಾ ಇದೆ. ಹಂಗೆ ಇರ್ತದೇನೋ? ಇಲ್ಲ, ಎಲ್ಲ ಹೋಗ್ತಾ ಇದೆ. ಪ್ರತಿ ದಿವಸ ಒಂದೊಂದು ಕ್ಷಣಕ್ಕೂ ಶರೀರ ಬದಲಾವಣೆ ಆಗ್ತಾನೆ ಹೋಗ್ತದೆ, ವಿಕಾರ ಆಗ್ತಾ ಹೋಗ್ತದೆ, ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ ಈ ಶರೀರ. ಅದಕ್ಕೆ ಇಂಥ ಶರೀರದ ಒಂದು ಸಫಲ ಯಾವುದು? ಈ ಶರೀರ ಬಂದದಲ್ಲ, ಇದರಿಂದ ಏನು ಕೆಲಸ ಮಾಡಬೇಕು ನಾವು ಅಂದಾಗ ಅವ್ರು ಹೇಳ್ತಾರೆ, ಈ ಪರೋಪಕಾರಿಯಾಗಿರ್ಬೇಕಾಗ್ತದೆ. ಉಪಕಾರಕ್ಕೆ. ಅದಕ್ಕೆ 18 ಪುರಾಣಗಳನ್ನು ಬರೆದಾರಲ್ಲ, ಅದರಲ್ಲಿ ಹೇಳ್ತಾರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳಿದ್ದಾರೆ. ಪುಣ್ಯ ಮಾಡಬೇಕಾಗಿತ್ತರ ಪರೋಪಕಾರ ಮಾಡುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಗಿಡದಂಗೆ ಉದ್ದಕ್ಕೆ ಬೆಳೆದು ಬಿದ್ದು ಹೋಗಬಾರ್ದು, ಬೆಳೆದು ಹಂಗೆ ಬಿದ್ದು ಹೋಗಬಾರ್ದು. ಯಾಕಂದ್ರೆ ಮನುಷ್ಯ ಶರೀರ ಯಾವುದೋ ಒಂದು ಪುಣ್ಯದ ಫಲದಿಂದ ಬಂದದ. ನೀನು ಇಂದಿನ ಸಂಸ್ಕಾರ ಪಾಪ ಇತ್ತು ಅಂತಂದ್ರೆ ಅದನ್ನು ಕಳ್ಕೊಳಕ್ಕೂ ಈ ಶರೀರಕ್ಕೆ ಬರ್ತದೆ.
ಪುಣ್ಯದಿಂದ ಪುಣ್ಯದ ಸಂಸ್ಕಾರ ಇತ್ತು ಅಂದ್ರೆ ಈ ಕೆಟ್ಟವರ ಸಂಘ ಮಾಡಿ ಪಾಪವನ್ನು ಗಳಿಸ್ಕೊಳಕ್ಕೂ ಬರ್ತದೆ, ಗಳಿಸ್ಕೊಂಡು ನರಕಕ್ಕೆ ಹೋಗೋಕ್ಕೂ ಬರ್ತದೆ. ಪಾಪದ ಸಂಸ್ಕಾರ ಇತ್ತಂದ್ರೆ ಸಜ್ಜನರ ಸಹವಾಸ ಮಾಡಿ ಆ ಪಾಪವನ್ನು ನಿವೃತ್ತಿ ಮಾಡಿಕೊಂಡು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸೋಕ್ಕೂ ಬರ್ತದೆ. ಅಂಥ ಒಂದು ಪುಣ್ಯ ಇನ್ನೂ ಜಾಸ್ತಿ ಇದ್ದಾಗ ಮಹಾತ್ಮರ ದರ್ಶನ ಸ್ಪರ್ಶನ ಅವರ ವಾಕ್ಯಗಳನ್ನು ಕೇಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನೀವು ಮುಕ್ತನಾಗೋಕ್ಕೂ ಈ ಶರೀರ ಭಾಳಷ್ಟು ಉಪಕಾರಿ ಅದು, ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇದು ಶರೀರ ನೋಡ್ರಿ ನಮ್ಗೆ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅಂತ 4 ರೀತಿಯಿಂದ ಗರ್ಭದಲ್ಲಿ ಬರ್ತಾವೆ ಜೀವಿಗಳು. ಆದರೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥ ಜನ್ಮ ಯಾವುದು? ಮನುಷ್ಯನ ಜನ್ಮ. ಅದಕ್ಕೆ ನರಜನ್ಮದಿಂದ ಹೆದೋಳು ಮಿಗಿಲುಂಟೆ ಅಂತ ಮಹಾತ್ಮರು ಹೇಳಿದ್ದಾರೆ. ಒಂದೊಂದು ವಿಚಾರ ನೋಡ್ರಿ, ಎಂಥ ವಿಚಾರ. ನಾವು ಅದಕ್ಕೆ ಏನು ಇಲ್ಲಪ್ಪ, ನಮಗೆ ಸಂಪತ್ತಿಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ನಾವು ಹಂಗದೀವಿ ಹಿಂಗೋದೀವಿ, ಯಾರು ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಮಹಾತ್ಮರು ಹೇಳ್ತಾರೆ ಯಾಕೆ ಯೋಚನೆ ಮಾಡಬಾರ್ದು ಅಂದ್ರೆ, ಶರೀರ ಭಾಳಷ್ಟು ಪುಣ್ಯದ ಪ್ರಭಾವದಿಂದ ಬಂದದ. ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ವಸ್ತುವನ್ನು ಪಡ್ಕೊಳ್ಳಿಕ್ಕೆ ಈ ಶರೀರ ಹೇಳಿ ಮಾಡಿಸ್ತಂತ ಈ ಶರೀರ ಬಂದಂಥದ್ದು, ಹೇಳಿ ಮಾಡಿಸಿದಂಗೆ. ಯಾಕಂದ್ರೆ ಅದು ಪುಣ್ಯದ ಒಂದು ಪ್ರಭಾವದಿಂದ ಇಂಥ ಶರೀರ ಬಂದದಲ್ಲ. ಇಲ್ಲಿ ನೀನು ಅಂಥ ಒಂದು ವಸ್ತುವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಶರೀರದಿಂದ. ಅದಕ್ಕೆ ಹೇಳ್ತಾರೆ, ಈ ಮುಂದಾದರೂ ನಮಗೆ ಸುಖ ಆಗಬೇಕಾಗ್ಯದಪ್ಪ. ಏನು ಒಂದು ಪುಣ್ಯದ ಪ್ರಭಾವದಿಂದ ಈ ಶರೀರ ಬಂದದ. ಗಿಡ ಮರಗಳು ಹೆಂಗೆ ಬಂದು ಅವು ನೆಟ್ಟಿಗೆ ಬೆಳಿತಾವ, ನೆಟ್ಟಿಗೆ ಬಿದ್ದು ಹೋಗ್ತಾವಲ್ಲ, ಹಂಗೆ ಈ ಶರೀರ ಆಗಬಾರ್ದು. ಅದಕ್ಕೇನು ಮಾಡಬೇಕು ಅಂದ್ರೆ, ಮುಂದಾದ್ರೆ ನಮಗೆ ಸುಖ. ಯಾಕಂದರೆ ಇದು ಒಂದೇ ಜನ್ಮ ಅಲ್ಲಲ್ಲ. ಹೌದಪ್ಪ, ಇದು ಒಂದೇ ಜನ್ಮ ಮುಗೀತು ನಮಗೆ, ಇಲ್ಲೇ ಮುಗೀತಲ್ರಿ, ಬಾಲ್ಯ ಯೌವನ ಮುಪ್ಪ ಐದು ಸತ್ತೋಗಿಬಿಟ್ಟಿವಿ, ಇನ್ನು ಮುಗೀತಲ್ರಿ ಅಂತ ಅಂದರೆ ಬಿಡ್ಬೋದು. ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಇದ್ದು ರೊಕ್ಕಗಳನ್ನು, ದುಡ್ಡನ್ನು, ಸಂಪತ್ತನ್ನು ಎಲ್ಲ ವ್ಯಯ ಮಾಡಿ ಉಂಡು ತಿಂದು ಮಜಾ ಮಾಡಿ ಸತ್ತು ಹೋಗ್ಬಿಡ್ತೀವಿ ಅಂತ ಅನ್ಬೋದು. ಹಂಗಿಲ್ಲಲ್ಲ ಇಲ್ಲಿ. ಮತ್ತು ಮುಂದೆ ನರಕ ಅಂತ ಹೇಳಿದಾರ. ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೋಳು ತಾಳಲಾರೆನ್ನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪಿ ಭೀತಿಯೊಳು ಭಯದಿಂದ ಕೇಳಕತ್ತೀನಿ ಅಂತ ಹೇಳ್ತಾರೆ ಅವರು. ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಅಂತ ಹೇಳಿದಾರ. ಮತ್ತು ನಾವು ನಂಬಂಗಿಲ್ರಿ ಮುಂದಿನ ಜನ್ಮ ಹೆಂಗೈತೋ ಹೆಂಗಿಲ್ಲ. ಇವ್ರು ಸುಮ್ಮನೆ ಹೇಳ್ತಾರೆ, ಮಹಾತ್ಮರು ಸುಮ್ಮನೆ ಕುಂತು ಹೇಳ್ತಾರೆ. ನಾವು ಹೆಂಗೆ ನಂಬಬೇಕ್ರಿ ಅಂತ ಬೈ ಚಾನ್ಸ್ ಅಂದರೆ, ಅದಕ್ಕೆ ಶಾಂಪಲ್ ಇಟ್ಬಿಟ್ಟಿದ್ದಾನೆ ಪರಮಾತ್ಮ ಎಲ್ಲರಿಗೆ ಅನುಭವಕ್ಕೆ ಬರಂಗೆ ಇಟ್ಟಿದ್ದಾನೆ. ಅದಕ್ಕೆ ಈ ಪ್ರಾಕ್ಟಿಕಲ್ ಆಗಿರುವಂಥದ್ದು ಜಗತ್ತು, ಈ ಶರೀರ ನೋಡ್ರಿ, ಶರೀರದಲ್ಲಿ ಆಗುವಂಥ ಎಲ್ಲ ಒಂದು ವಿಚಾರಗಳು. ಹೌದಪ್ಪ, ನಮ್ಮ ಮುಂದಿನ ಜನ್ಮ ನಾವು ಒಪ್ಪಂಗಿಲ್ಲ, ನನ್ನ ನಂಬಿಕೆ ಇಲ್ಲ ಅಂತ ಅನ್ನೋವಂಥವ್ರು ಪ್ರತಿ ದಿವಸ ನೀವು ಮಲಗ್ತೀಯಲ್ಲ, ನಿದ್ದೆ ಹತ್ತದಲ್ಲ, ನೀನೇನು ಮತ್ತು ನಿನಗೆ ಶರೀರ ಐತಾ, ಹೆಂಡತಿ ಮಕ್ಕಳು ಅದಾರ, ರೊಕ್ಕ ರೂಪಾಯಿ ಐತಾ, ಏನೈತೆ ಹೇಳ್ರಿ ಅಲ್ಲಿ ನಿನ್ಗೆ? ಶರೀರ ಇಲ್ಲ, ನಿನ್ನ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತ ಇಲ್ಲ, ಅಹಂಕಾರ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ನೀ ಅಧಿಕಾರಿ ಅನ್ನುವಂಥದ್ದಿಲ್ಲ, ನೀ ಶ್ರೀಮಂತ ಅನ್ನುವಂಥದ್ದಿಲ್ಲ, ಯಾವುದಿದು ಇಲ್ಲವೇ ಇಲ್ಲ ನೀನು. ಮತ್ತು ಇದಕ್ಕೇನು ಹೇಳ್ತಾರೆ? ಇದು ಒಂದು ಸಾವಲ್ವಾ? ಇದು ಒಂದು ಸಾವು. ಇದು ಕ್ಷಣಿಕ ಆಗಿರ್ಬೋದು, ಅದು ದೀರ್ಘ ಆಗಿರಬಹುದು. ಆದ್ರೆ ಇದು ಒಂದು ಕ್ಷಣ ನೀ ಏನು ಸತ್ತು ಹೋಗಿರ್ತಿದ್ದಿ, ನಿದ್ದೆ ಅನ್ನುವಂಥ ಗಾಢವಾದ ನಿದ್ರೆ, ಅಲ್ಲಿ ಏನಿರ್ತದೆ, ನಿನ್ನ ಶರೀರ ಐತೇನು? ಮತ್ತು ಮುಂಜಾನೆ ನಿನಗೆ ಎಚ್ಚರ ಆಯ್ತಲ್ಲ, ಮತ್ತು ಮುಂಜಾನೆ ಎಚ್ಚರ ಆಯಿತು ಅಂತಂದಾಗ ಹಿಂದೆ ನೀ ಮಾಡಿದ್ದು ಯಾಕೆ ನೆನಪಂತು? ನಡು ಗ್ಯಾಪ್ ಆಗಿತ್ತು, ನಿನ್ನ ಮನಸ್ಸು, ಬುದ್ಧಿ, ಚಿತ್ತ, ವ್ಯವಹಾರ ಎಲ್ಲ ಗ್ಯಾಪ್ ಆಗಿಬಿಟ್ಟದು, ಏನೂ ಇಲ್ಲ ನಿದ್ರೆ ಒಳಗೆ. ಆದರೆ ಮುಂಜಾನೆ ಎದ್ದ ಮೇಲೆ ಅವೆಲ್ಲ ಶರೀರ ಬಂತು, ಇಂದ್ರಿಯಗಳು ಬಂದು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಎಲ್ಲ ಗೂಡಿದ್ವು, ಅಲ್ಲಿ ವ್ಯವಹಾರ ಮಾಡೋಕ್ಕೆ ನೋಡ್ತಿದ್ದಿ. ಆದರೆ ಹಿಂದಿನ ವಿಚಾರಗಳು ನಿನಗೆ ನೆನಪೈತೆ. ನೀವು ಹುಟ್ಟಿನಿಂದ ಸಾಯೋವ್ರಿಗೆ ಏನೇನು ಮಾಡಿದ ಅವೆಲ್ಲ ನೆನಪುಗಳು ಅದಾವೆಲ್ಲ. ಮುಂಜಾನೆ ಇದ್ರೆ ನೆನಪು ಮಾಡ್ತಿಲ್ಲ, ಓ ಹಿಂಗ್ರಿ, ಅವಾಗ ಹಿಂಗಾಗಿತ್ರಿ, ಇವಾಗ ಹಿಂಗಾಗಿತ್ರಿ ಅಂತ. ಮತ್ತು ಅದು ಯಾಕೆ ನೆನಪು ಬಂತು? ಅದು ಸಂಸ್ಕಾರದಲ್ಲಿ ಉಳ್ಕೊಂಡಿರ್ತದೆ ನೀ ಮಾಡಿದ್ದು. ಅದಕ್ಕೆ ನೀ ಏನೇನು ಮಾಡಿದಿ ಅದೇ ಪ್ರಕಾರ ಮುಂದಿನ ಜನ್ಮದಲ್ಲಿ ಮತ್ತೆ ನಿನಗೆ ಶರೀರ ಸಿಗ್ತದ, ಇದೇ ಸಂಸ್ಕಾರ ಕಂಟಿನ್ಯೂ ಇರ್ತದೆ ನಿನಗೆ. ಈಗ ಹೆಂಗೆ ಈಗ ನಾವು ನಿನ್ನೆ ಏನು ಮಾಡಿದ್ದೀವಿ, ನಿನ್ನೆ ಪಾಠ ಏನು ಇತ್ತು, ಆ ಪಾಠ ಈಗ ಕಂಟಿನ್ಯೂ ಮಾಡಿದ್ದೀವಿ. ಹೌದಾ? ಯಾಕಿತ್ತು? ಹಿಂದಿನ ನೆನಪದ,
ಆ ಸಂಸ್ಕಾರದಾಗಿತ್ತು ಮುಂಜಾನೆ ಎದ್ದಿವಿ, ಅವೆಲ್ಲ ವಿಚಾರಗಳು ಬಂದವು, ಇವತ್ತು ಹೇಳ್ತಾ ಇದ್ದೀವಿ. ಅದ್ರಂಗ ನೀ ಏನು ಮಾಡಿರ್ತೀರಿ ಅದು ಸಂಸ್ಕಾರದಲ್ಲಿ ಉಳ್ಕೊಂಡಿರ್ತದ, ನಿನ್ನ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರ ಸಿಗ್ತದ, ಈ ಭಾವನೆಗಳು ಕಂಟಿನ್ಯೂ ಆಗ್ತಾವ. ಅದಕ್ಕೆ ಅವ್ರು ಹೇಳ್ತಾರ, ಅಲ್ಪ ಈ ಜನ್ಮದಾಗ ರಾಜನಾಗಿದ್ದೀನಿ ಖರೆ, ಆದರೆ ಮುಂದಿನ ಜನ್ಮದಲ್ಲಿ ಇದನ್ನು ಮಾಡ್ಕೊಳ್ಳಿಲ್ಲ, ಈ ಶರೀರದೊಳಗೆ ನಾ ಇಂಥ ಪರಮಾರ್ಥವನ್ನು ನಾ ಮಾಡ್ಕೊಳ್ಳಿಲ್ಲ, ಗುರುವಾಕ್ಯವನ್ನು ನಾ ಕೇಳಲಿಲ್ಲ, ಭಗವಂತನ ಸ್ಮರಣೆ ಮಾಡಲಿಲ್ಲ ಅಂತಂದ್ರೆ ಮತ್ತು ಯಾವ ಜನ್ಮಕ್ಕೆ ಹೋಗ್ತೀನಿ ನಾನು? ಈಗ ಇಷ್ಟು ರಾಜ ಆಗಿನಂತ ಮೆರೆದಾಡಿಬಿಟ್ಟೆ, ಇಷ್ಟು ಮಜೆ ಮಾಡಿದೆ ಅಂದ್ರೆ ಮುಂದೆ ಯಾವ ಶರೀರಕ್ಕೆ ಹೋಗಿಬಿಡ್ತದೇನ? ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಾವಿಲ್ಲ, ಉದ್ಬೀಜ ಭೂಮಿಯಿಂದ ಹುಟ್ಟತಕ್ಕಂಥ ಜೀವಿಗಳು, ಸ್ವೇದಜ ಬೆವರಿನಿಂದ ಬರ್ತಕ್ಕಂಥ ಜೀವಿಗಳು, ಅಂಡಜ ತತ್ತಿಯಿಂದ ಬರ್ತಕ್ಕಂಥ ಜೀವಿಗಳು, ಮತ್ತು ಜರಾಯುಜ ಮಾಸಿನಿಂದ ಬರ್ತಕ್ಕಂಥ ಜೀವಿಗಳು. ಯಾವುದ್ರಾಗ ಹೋಗಿಬಿಡ್ತೀನಿ ನಾನು? ಇದು ಮಾಡಲಿಲ್ಲ ಅಂದ್ರೆ ಮತ್ತು ಅದ್ರಾಗೆ ಹೋಗೋದು, ಬರೆದಿಟ್ಕೊಳ್ರಿ ಅಂತಾರೆ ಮಹಾತ್ಮರು. ಯಾವ ಶರೀರಕ್ಕೆ ಹೋಗಿಬಿಡ್ತಿದ್ದೇನೆ? ನಾನು ಈಗ ಭಾಳ ಚಂದ ಇದ್ದೀನಿ ರೀ, ಕಮ್ಮಗೆ ಮನುಷ್ಯನ ಶರೀರ ತೊಗೊಂಡು ಬಂದೀನಿ, ಪಾಪ ನೋಡ್ರಿ ಪ್ರಾಣಿಗಳು ಅಂತ ಅಂತೀರೇನು? ಇದು ನೀ ಯಾವಾಗ ಗುರುಮುಖ ಅಂದ್ರೆ ಪರಮಾತ್ಮನ ಸ್ಮರಣೆ ಮಾಡದೇ ಇದ್ದು ಮತ್ತು ಗುರುವಾಕ್ಯಗಳನ್ನು ಕೇಳದೇ ಇದ್ದಾಗ ಯಾವ ಜನ್ಮಕ್ಕೆ ಹೋಗ್ತಿ, ಇವು ಅದಾವೆ ನೋಡಿ ಎದುರುಗಡೆ ಪ್ರಾಣಿ ಪಕ್ಷಿಗಳೆಲ್ಲ ಅದಾವಲ್ಲ, ಆ ಶರೀರಕ್ಕೆ ಹೋಗ್ತೀನಿ ಅನ್ನುವಂಥದ್ದು ಬರೆದಿಟ್ಕೊಂಡ್ಬಿಡು ಅಂತ ಹೇಳ್ತಾರೆ. ಒಂದು ವೇಳೆ ಇದು ಮಾಡಿದ್ದೆ ಆದರೆ ಗೆಲ್ಲುತ್ತಿದೆ ಅಷ್ಟೇ, ಇದನ್ನು ಮಾಡ್ತಾ ಹೋದಾಗ. ಅದಕ್ಕೆ ಇಲ್ಲಿ ಮಹಾತ್ಮರು ಏನು ಹೇಳ್ತಾರೆ, ಹಿಂದೆ ಮಾಡಿದಂಥ ಒಂದು ಪಾಪ ಪುಣ್ಯಕ್ಕನುಸಾರವಾಗಿ ಈಗ ಭೋಗ ಇರ್ತದೆ, ಅದ್ರಾಗ ನೀನು ಕುಂದ್ರದೇನೆ ಇವಾಗ ಈ ಶರೀರ ಏನು ಬಂದದಲ್ಲ, ಇದರಿಂದ ನೀನು ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ರೆ ನಿನ್ನ ಮುಂದಿನ ಜನ್ಮ ಕೂಡ ಸುಖವಾಗಿರ್ತದ ಅನ್ನುವಂಥದ್ದಕ್ಕಾಗಿ ಈ ಶರೀರವನ್ನು ವ್ಯರ್ಥವಾಗಿ ಮತ್ತು ಇದನ್ನು ಹಾಳು ಮಾಡ್ಕೊಳ್ಬೇಡ್ರಪ್ಪ ಅಂತ ಹೇಳ್ತಾರೆ ಅವರು. ಅದಕ್ಕೆ ಮುಂದಿನ ಜನ್ಮ ಕೂಡ ನಮ್ಗೆ ಒಳ್ಳೇದಾಗಬೇಕಾಗಿತ್ತಂದ್ರೆ ಪರೋಪಕಾರಿಯಾಗಿರ್ಬೇಕಾಗ್ತದ. ಮತ್ತು ಮುಂದೆ ನೋಡೋಣ ಹೀಗೇಕೆ ಅಂತ ಭಾಳಷ್ಟು ಜನ ಹೇಳ್ತಾರೆ, ಭಾಳಷ್ಟು ಜನ ನಮಗೂ ಹೇಳ್ತಾರೆ. ಹಿಂದೆ ಕೂಡ ಭಾಳಷ್ಟು ಜನ ಹೇಳಿದ್ರು ನಮಗೆ, ಅಲ್ರಿ ಮತ್ತು ಇಷ್ಟು ಸಣ್ಣ ವಯಸ್ಸಿಗೆ ಯಾಕ್ರಿ ಇಂಥದ್ದೆಲ್ಲ ಮಾಡ್ತೀರಿ, ಮುಂದೆ ವಯಸ್ಸಾದ್ಮೇಲೆ ಇರ್ತದಲ್ರಿ ಇಂಥ ಪ್ರವಚನ ಕೇಳೋದು, ಪುರಾಣ ಕೇಳೋದು, ಇಂಥ ಭಕ್ತಿ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು. ಇವಾಗ ಒಂದು ವಯಸ್ಸಿನಾಗ ನಾವು ಇದೆಲ್ಲ ಮತ್ತು ಅಲ್ಲಿ ಇಲ್ಲಿ ತಿರುಗೋದು ಮತ್ತು ಬೇರೆ ಇರ್ತದಲ್ಲ, ಅದ ರೀತಿ ನೀವು ಇದು ಮಾಡಬೇಕು. ಆಮೇಲೆ ವಯಸ್ಸಾದವ್ರ ಥರ ಹಿಂಗೆ ಯಾಕೆ ಮಾಡಬೇಕು ಅನ್ನುವಂಥವ್ರು ಭಾಳ ಜನ ಇರ್ತಿದ್ರು, ಅಂದಿದ್ದಾರೆ, ನಮಗೂ ಕೂಡ ಅಂದಿದ್ದಾರೆ. ಯಾಕಂದ್ರೆ ಈ ಸಣ್ಣ ವಯಸ್ಸಿನಾಗೆ ಮಾಡುವಂಥದ್ದಲ್ಲ, ವಯಸ್ಸಾದ ಮೇಲೆ ಮಾಡ್ಬೇಕ್ರಿ ಅನ್ನುವಂಥವ್ರು ಇದ್ದರು. ಬಟ್ ಈಗಾದರೂ ಕೂಡ ಕೆಲವ್ರು ಹೇಳ್ತಾರೆ, ಇಲ್ಲರಿ ನಾವು ಈಗ ಇನ್ನೂ ಏನು ಬಂದದ್ದು ಹೇಳ್ರಿ ನಾವು ಕೇಳೋದಕ್ಕಂತಾರೆ. ಹೌದಾ, ಮುಂದಿನ ಮಕ್ಕಳು ದೊಡ್ಡವಾಗಬೇಕು, ಅವಕ್ಕೆ ಮದುವೆ ಮಾಡಿಸ್ಬೇಕು, ಮದುವೆ ಮಾಡಬೇಕು, ಅದೆಲ್ಲ ಆದ ನಂತರ ಮುಂದೆ ನೋಡಣ್ರಿ ಅಂತ ಹೇಳ್ತಾರೆ. ಅರೇ ರೇ 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 ಮಹಾತ್ಮರು ಹೇಳ್ತಾರೆ, ನಿನ್ನ ಕಾಯ್ಕೊಂಡು ಕುಂತಿರ್ತದೆ ಸಮಯ, ನಿನ್ನ ಶರೀರ ಎಲ್ಲ ಚಂದ ಕಾಯ್ಕೊಂಡು ಕುಂತಿರ್ತದೆ ನಿನಗೆ ಎಲ್ಲ ಕೆಲಸ ಮುಗಿಸಿ ಇದನ್ನು ಕೇಳೋಕೆ. ಅದಕ್ಕೆ ಮಹಾತ್ಮರು ನೀನು ತಾಕತ್ತಿದ್ರೆ ಇಂಥ ಸಮಯದಲ್ಲೇ ನೀ ಮಾಡ್ಕೊಳಪ್ಪ, ಸಂಸಾರ ಜೊತೆನೇ ಮಾಡು. ಅದಕ್ಕೆ ಶೂರ್ತನಂತಾರೆ. ಸಂಸಾರ ಇರಬೇಕು, ನಿನಗೆಲ್ಲ ಸಂಪತ್ತು ಇರಬೇಕು, ಇರದೇ ಇದ್ರೂ ಇರಲಿ, ಆದ್ರೆ ಅಂಥ ಸಂದರ್ಭದಲ್ಲಿ ಇದಕ್ಕೊಂದಿಷ್ಟು ಸಮಯ ಇಟ್ಕೊಂಡು ಇದನ್ನು ಕೇಳುವಂಥದ್ದು ಇರ್ತದಲ್ಲ, ಇದು ಶೂರತನ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ನಿನಗೆ ಆಯುಷ್ಯ ಇರ್ತಕ್ಕಂಥ ಆಯುಷ್ಯ ಏನು ಐತೆ ಹೇಳಿ, ನಿನಗೆ ಎಷ್ಟು ಐತೆ ಹೇಳು? ಭಾಳ ಐತೇನ? ಸುಳಿ ಮಿಂಚು ಅಂತ ಹೇಳಿದಾರೆ ಅವರು, ಸುಳಿ ಗಾಳಿ ಅಂತೇಳಿ. ಸುಳಿ ಗಾಳಿ ಎಷ್ಟೊತ್ತು ಇರ್ತದ್ರಿ? ಅದು ಸುಯ್ ಅಂತ ಬರ್ತದೆ ನೋಡ್ರಿ, ಸುಂಟ್ರ ಗಾಳಿ ಸುಯ್ ಅಂತ ಬರ್ತದೆ, ಎಷ್ಟೊತ್ತು? ಒಂದು ಕ್ಷಣ ಇರ್ತದೆ ಅದು. ಮಿಂಚು ಎಷ್ಟೊತ್ತು ಇರ್ತದೆ ಹೇಳ್ರಿ? ಚಕ್ ಅಂತ ಹೊಡೆದು ಹೋಗ್ತದಲ್ಲ, ಅದ್ರಂಗೆ ನಿನ್ನ ಶರೀರದ ಹಣೆ ಬರ ಐತದು. ನೀ ತಿಳ್ಕೊಂಡಿದ್ದು 100 ವರ್ಷ, ಹೌದು, ನಿನ್ನ ರೀತಿಯಲ್ಲಿ 100 ವರ್ಷ ಅಂತ ಅಂದ್ಕೊಂಡಿದ್ದು ಖರೆ, ಆದರೆ ದೇವತೆಗಳ ಒಂದು ರೀತಿಯಲ್ಲಿ 100 ವರ್ಷ ಅಲ್ಲಿದು. ಮನುಷ್ಯನ ರೂಪದ ಮನುಷ್ಯನ ಒಂದು ರೀತಿಯಲ್ಲಿ 100 ವರ್ಷ ಅದಿದು. ಅದಕ್ಕೆ 100 ವರ್ಷ ಬದುಕ್ತೀಯೇನು? ಅದು ಎಲ್ಲೋ ಒಬ್ಬರು 100 ವರ್ಷ ತನಕ ಬದುಕುವಂಥವ್ರು ಎಲ್ಲೋ ಒಬ್ಬರು. ಇದೆಲ್ಲ ಈ ಸತ್ಯ ಎಲ್ಲರಿಗೂ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ? ಜಗತ್ತಿನ ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ಸಲ ನಾವು ಶರೀರ ಹೋಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದು, ಈ ಜಗತ್ತು ಸತ್ಯನೇ ಅದ, ನಾವು ಯಾವಾಗಲೂ ಇರ್ತೀವಿ ಅನ್ನುವಂಥ ಈ ಬಲವಾದ ಒಂದು ಅಜ್ಞಾನ ಅನ್ನುವಂಥದ್ದು ಮುಚ್ಚಿಬಿಟ್ಟದಲ್ಲ ಮತಿಗೆ, ಅಂದ್ರೆ ಬುದ್ಧಿಗೆ. ಇದು ಅಜ್ಞಾನ ನೋಡ್ರಿ, ದೊಡ್ಡ ಅಜ್ಞಾನ ಇದು. ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತದ.
ಹೋಗಕತ್ಯಾರ, ಹುಟ್ಟಕತ್ಯಾರ, ಸಾಯಕತ್ಯಾರ, ಎಲ್ಲ ನಡೆದದು. ಮತ್ತು ಪ್ರತಿಯೊಬ್ಬರಿಗೂ ಗೊತ್ತದ, ನಾವು ಒಂದು ಸಲ ಇಲ್ಲಿಂದ ಹೋಗಾರೆ, ಈ ಜಾಗ ಖಾಲಿ ಮಾಡೋರೆ. ಆದ್ರೆ ಖಾಲಿ ಮಾಡ್ತೀವಂತ ಆ ಬುದ್ಧಿಯಲ್ಲಿ ಯಾವಾಗಲೂ ಉಳ್ಕೊಂಡದೇನು ಅಂದ್ರೆ ಅಲ್ಲ, ಅಲ್ಲಿ ಏನಾಗ್ಯದ, ಮುಸುಕಾಗ್ಯದ. ಏನು ಇನ್ನೂ ಇರ್ತೀವಿ, ಇನ್ನು ಮುಂದೆ ಯಾವಾಗೋ ಏನು. ಇದು ದೊಡ್ಡ ಅಜ್ಞಾನ. ಇದಕ್ಕೆ ಅಜ್ಞಾನ, ತನ್ನನ್ನು ತಾನು ಮರೆಯುವಂಥದ್ದೇ ಅಜ್ಞಾನ. ಇದು ಹೋಗುವಂಥದ್ದು ಗೊತ್ತಿದ್ದರೂ ಕೂಡ ಇನ್ನೂ ಇರ್ತೀನಿ ಅನ್ನುವಂಥ ಒಂದು ಮಾಯೆ ಮುಸಿಗೆ ಬಿಡ್ತದಲ್ಲ, ಇದು ದೊಡ್ಡ ಅಜ್ಞಾನ. ಅದಕ್ಕೆ ಆಯುಷ್ಯ ಕೂಡ ಎಷ್ಟಿರ್ತದೆ, ಅದರಲ್ಲಿ ಎಷ್ಟು ನೀನು 100 ವರ್ಷದಾಗ ಎಷ್ಟು ಇರ್ತೀಯಪ್ಪ, ಇಷ್ಟೇ ವರ್ಷ ಅಂತ ಗ್ಯಾರಂಟಿ ಇಲ್ಲ, ಯಾವಾಗೋ ಏನೋ ಅಲ್ಲ, ಶರೀರ ಹೋಗೋದು ಯಾವಾಗೋ ಏನೋ. ಅದಕ್ಕೆ ನಂಬಬೇಡವೋ ಮನುಜ, ನಂಬಬೇಡೋ. ಸರ್ಪಭೂಷಣರು ಎಷ್ಟು ಚಂದ ಹೇಳ್ತಾರೆ, ನಂಬಬೇಡವೋ ಮನುಜ, ನಂಬಬೇಡವೋ, ನಂಬಿಕೆಡುವರುಂಟೆ ಮಣ್ಣ, ಬೊಂಬೆಯಂತ ತನುವ ನಿಧನ. ನಂಬಬೇಡವೋ ಮನುಜ, ನಂಬಬೇಡವೋ. ಅದಕ್ಕೆ ಭಾಳಷ್ಟು ಹೇಳ್ತಾರೆ. ಅಸ್ಥಿರಂ ಜೀವಿತಂ ಲೋಕೆ, ನೋಡ್ರಿ, ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ಧಾರಾಧ್ಯಂ, ಧರ್ಮ ಕೀರ್ತಿದ್ವಯಂ ಸ್ಥಿರಂ ಅಂತ ಹೇಳ್ತಾರೆ. ಎಲ್ಲ ಅಸ್ಥಿರ ಅದ, ಒಂದು ಮಾತ್ರ ಸ್ಥಿರ ಐತಿ. ಅದಕ್ಕೆ ಲೋಕದಲ್ಲಿ ಏನೇ ಇಲ್ಲಿ ಜೀವಿಸ್ಕೊಂಡದ, ಇಲ್ಲಿ ವ್ಯವಹಾರ ಮಾಡಕತ್ತದ, ಇದೆಲ್ಲಷ್ಟು ಅಸ್ಥಿರವಾಗಿರುವಂಥದ್ದು ನಾವು ನೋಡಬೇಕು. ಮಹಾತ್ಮರ ವಾಕ್ಯಕ್ಕೆ ಹಚ್ಕೊಳ್ಬೇಕು. ಭಾಳಷ್ಟು ಜನ ಹೇಳ್ತಾರೆ, ಇಲ್ರಿ ಬರೀ ಈ ಜಗತ್ತು ಮಿಥ್ಯೆ ಐತ್ರಿ, ಈ ಸಂಸಾರ ಸುಳ್ಳು ಐತ್ರಿ, ಅದು ಶರೀರ ಹೋಗ್ತದ್ರಿ, ಬರೀ ಇದೇ ಹೇಳ್ತಾರೆ ಶಾಸ್ತ್ರದಾಗ. ಕೆಲವರು ಇದನ್ನು ಕೇಳಕ್ಕೆ ಅನಿಸ್ತಾರೆ, ಕೇಳಿದ್ದೀನಿ ಭಾಳ ಜನರಿಗೆ, ಬರೀ ಇದೇ ಹೇಳ್ತಾರಲ್ರಿ ಅಂತ. ಆದರೆ ಇರೋದು ಸತ್ಯ ಐತದ, ಸತ್ಯ ಒಪ್ಕೊಳಕ್ಕೆ ರೆಡಿ ಇರೋಂಗಿಲ್ಲ ಅಲ್ಲ. ನಾವು ನೋಡಬೇಕು ಮಹಾತ್ಮರ ವಾಕ್ಯವನ್ನು. ಅದಕ್ಕೆ ಹೇಳ್ತಾರೆ, ಈ ಶರೀರ ಮಿಥ್ಯೆ ಇರುವಂಥ ಶರೀರ, ಅಪ್ಪ ಅಮ್ಮ ಸತ್ಯ 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 ಅಂತ ಹೇಳಿಕೊಟ್ರು. ಈ ಶರೀರಕ್ಕೆ ಒಂದು ಹೆಸರಿಟ್ರು, ಆ ಹೆಸರು ಸತ್ಯ 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 ಅಂತ ಅಂದ್ಕೊಂಡು ಹೋಗ್ಬಿಡ್ತಿದ್ದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೋಡಪ್ಪ ಇದು ಶರೀರ ಮಿಥ್ಯೆ ಮಿಥ್ಯೆ, ನಿನ್ನ ಹೆಸರು ಮಿಥ್ಯೆ 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 ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಅದನ್ನು ಕೇಳಕ್ಕೆ ಆಗ್ತಾ ಇಲ್ಲಲ್ಲ ನಮಗೆಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ನಿಮ್ಮ ಜಗತ್ತಿನ ಒಳಗೆ ಏನು ಕಾಣಿಸ್ತದ ಅದೆಲ್ಲವೂ ಮಿಥ್ಯೆ ಅದ, ಮಿಥ್ಯೆ ಅದ. ಯಾವುದು ನಿನಗೆ ದೃಶ್ಯವಾಗಿ ಏನೇನು ಕಾಣಿಸ್ತದ ಅದೆಲ್ಲನೂ ಮಿಥ್ಯೆ ಅದ. ಅದಕ್ಕೆ ಅವೆಲ್ಲ ಸ್ಥಿರವಾಗಿರುವಂಥದ್ದಲ್ಲ. ಯೌವನ ಅನ್ನುವಂಥದ್ದು, ಧನ ಅನ್ನುವಂಥದ್ದು, ಸಂಪತ್ತು ಅನ್ನುವಂಥದ್ದು ಏನೇ ಇರಲಿ, ಅವು ಕೂಡ ಸ್ಥಿರ ಅದಾವೇನು? ಅವು ಅಸ್ಥಿರವಾಗಿ ಅದಾವ, ಹಿಂಗೆ ಅಲಗಾಡ್ತಾ ಇದ್ದಾವ. ಅವಕ್ಕೆ ನೆಲೆನೇ ಇಲ್ಲ, ಅವಕ್ಕೆ ಆಧಾರನೇ ಇಲ್ಲ. ಇವಕ್ಕೆ ಈ ಮಧ್ಯದಲ್ಲಿ ಅಂತರದಲ್ಲಿ ಹಿಂಗೆ ತೂಗಾಡ್ತಾ ಇದ್ದಾವ ಇವೆಲ್ಲ. ಅದಕ್ಕೆ ಇವು ಅಸ್ಥಿರ ಬಂತು. ಮತ್ತು ಈ ಮಕ್ಕಳು, ಹೆಂಡತಿ, ಬರೀ ಹೆಂಡ್ತಿನೇ ತೊಗೊಂಡಾರಲ್ರಿ, ಗಂಡ ಸ್ಥಿರವಾಗಿರ್ತಾನಂತಲ್ಲ. ಹೆಂಡ್ತಿ ಗಂಡ ಹೆಂಡತಿ ಅಷ್ಟೇ. ಇಲ್ಲಿ ಪ್ರತಿಯೊಂದು ನಿಜಗೊಂಡ್ರು ಸ್ತ್ರೀ ಬಗ್ಗೆನ ತೊಗೊಂಡಿರ್ತಾರೆ, ಅಥವಾ ಪುರುಷ ಅಂತ ತೊಗೊಂಡಿರ್ತಾರೆ. ಬರೀ ಗಂಡು ಮಕ್ಳಿಗೆ ಹೇಳ್ಯಾರೇನ್ರಿ ನಿಜಗೊಂಡ್ರು ಅಂತಲ್ಲ, ಬರೀ ಹೆಣ್ಮಕ್ಳಿಗೆ ಹೇಳ್ಯಾರ ಅಂತ ಹಂಗಲ್ಲ. ಹೆಣ್ಮಕ್ಳದ್ದು ಗಂಡು ಹೆಣ್ಣು ಎರಡಕ್ಕೂ ಹೇಳದಂಥದ್ದು. ಇಲ್ಲಿ ಅದಕ್ಕೆ ಹೇಳ್ತಾರೆ, ಮಕ್ಕಳು, ಸ್ತ್ರೀಯರು ಇವರೆಲ್ಲ ಏನು ಸ್ಥಿರ ಅದಾರೇನು? ನಾವಾರ ಬಿಟ್ಕೊಂಡು ಹೋಗಿರ್ತೀವಿ, ಅವರಾರ ಬಿಟ್ಕೊಂಡು ನಮಗೆ ಟಾಟಾ ಬಾಯ್ ಅಂತ ಮಾಡ್ಕೊಂಡು ಎಲ್ಲ ಒತ್ತಟೆ ಸೇರಿರ್ತೀವಿ. ಅದಕ್ಕೆ ಸಂತ್ಯಾಗ ಬಂದೀವಲ್ಲ, ಸಾಮಾನು ಬಿಡದೆಯಲ್ಲ, ನೆನಪೀಲೆ ಕೊಡಬೇಕಲ್ಲ, ತಿರುಗೆಂದು ಬರೋದಿಲ್ಲ. ಎಂಥ ಒಂದು ಅದ್ಭುತ ರೀ. ಸಂತ್ಯಾಗ ಬಂದು ಬಿಟ್ಟೀವಿ, ಈಗ ಸಾಮಾನು ತೊಗೊಳಕ್ಕೆ ಬಂದೀವಿ, ಏನು ಸಾಮಾನು ತೊಗೊಳ್ಬೇಕು ಅನ್ನೋದು ಮರ್ತು ಬಿಟ್ಟೀವಿ ನೋಡ್ರಿ. ಎಷ್ಟು ಅಜ್ಞಾನ ಆಗ್ತದಲ್ಲ. ನಾವು ಸಂತಿಗೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ, ಅದು ಆದ್ರೆ ಸರಿ, ಮನಸ್ಸಿನಾಗ ಇಟ್ಕೊಂಡು ಹೋಗೀವಿ. ಅಲ್ಲಿ ಯಾರೋ ಭೇಟಿ ಆದ್ರೆ ನಮಗೆ ಅವ್ರ ಜೊತೆನೇ ಮಾತುಕತೆ ಹಚ್ಚಿದೀವಿ, ಸಾಮಾನ್ಯ ಮರ್ತೀವಿ ಅಂದರೆ ಮತ್ತು 8 ದಿವ್ಸಕ್ಕೊಂದು ಸಲ ಸಂತಿ ಇರ್ತದಿಲ್ಲ ಎಲ್ಲ ಕಡೆ. 8 ದಿವ್ಸ ಕಾಯ್ಬೇಕಾಗ್ತದೆ. ಮತ್ತು ತರಕಾರಿ ಸಿಗಂಗಿಲ್ಲ, ಅದು ಸಿಗಂಗಿಲ್ಲ, ಇದು ಸಿಗಂಗಿಲ್ಲ ಅಂದ್ರೆ 8 ದಿವಸ ಕಾಯ್ಬೇಕಾಗ್ತದೆ ಅಲ್ಲ. ಇಲ್ಲಿ ಕೂಡ ಇದು ಒಂದು ಮಾನವ ಶರೀರ ಬಂದದ, ಇಲ್ಲೆಲ್ಲ ಸಂತಿಗೆ ಬಂದಂಗೆ ಆಯಿತು. ತೊಗೊಂಡು ಬಂದೀವಿ, ಏನು ಬಂದೀವಿ? ಒಂದು ವಸ್ತುವನ್ನು ಪರಮಾತ್ಮಗೆ ಭಾಷೆ ಕೊಟ್ಟು ಬಂದೀವಿ ನಾವು. ತಾಯಿ ಗರ್ಭದೊಳಗೆ
ಏನಪ್ಪ ಇದು ಕಷ್ಟ, ಇಂಥ ಗರ್ಭಕ್ಕೆ ಬಂದುಬಿಟ್ಟಿದ್ದೀನಿ ಅಂತ. ಈ ಕತ್ತಲು ಕೋಣೆ ಐತೆ, ಕಾಲು ಚಾಸ್ತೀನಿ ಅಂದ್ರೆ ಇಲ್ಲ, ಕೈ ಚಾಸ್ತೀನಿ ಅಂದ್ರೆ ಎಂಥ ಶಿಕ್ಷೆ ರೀ ಅದು. ಅದಕ್ಕೆ ಪ್ರಾಕ್ಟಿಕಲ್ ಅನ್ನುವಂಥದ್ದು, ಜಗತ್ತು ಪ್ರಾಕ್ಟಿಕಲ್ ಅನ್ನುವಂಥದ್ದು ಯಾಕೆ ಹೇಳಬೇಕಾಗ್ತದೆ ಅಂತಂದ್ರೆ, ಆ ಜೈಲಿನ ಒಂದು ಸದೃಶ್ಯನೇ ತಾಯಿ ಗರ್ಭ. ತಾಯಿ ಗರ್ಭದಲ್ಲಿ ಕತ್ತಲವಾದಂಥ ಕೋಣೆ ಆಯಿತಾ, ಕಾಲು ಚಾಚಾಕಿಲ್ಲ, ಕೈ ಚಾಚಂಗಿಲ್ಲ, ಈ ಕಡೆ ಒಳ್ಳಂಗಿಲ್ಲ, ಈ ಕಡೆ ಒಳ್ಳಂಗಿಲ್ಲ. ತ್ರಿಕಾಲ ಜ್ಞಾನ ಆಗ್ತದೆ 9 ತಿಂಗಳದಾಗ, ಅದು ನೆನಪು ಬಂದುಬಿಡ್ತು. ಅಬ್ಬಬ್ಬಬ್ಬಾ, ಯಾಕಿಂಥ ಗರ್ಭಕ್ಕೆ ಬಂದೆ ನಾನು? ಏನು ಶಿಕ್ಷೆ ಇದು? ನಾನು ಹಿಂದೆ ಪರಮಾತ್ಮ ನಿನ್ನನ್ನು ನಾನು ಒಲಿಸ್ತಿದ್ದೆ ಅಂದ್ರೆ ಇಂಥ ಗರ್ಭಕ್ಕೆ ಬರ್ತಿರ್ಲಿಲ್ಲ, ನಾನು ಇಂಥ ಜೈಲಿಗೆ ಬರ್ತಿರ್ಲಿಲ್ಲಪ್ಪ, ಇಂಥ ಶಿಕ್ಷೆ ಅನುಭವಿಸ್ತಿರ್ಲಿಲ್ಲ ನಾನು. ಬರೀ ಮಿಥ್ಯೆ ಇರುವಂಥದ್ದು, ಎಲ್ಲ ಮಿಥ್ಯೆ ನಾಶ ಆಗುವಂಥದ್ದನ್ನು ನಂಬಿದೆ ನಾನು. ಅದಕ್ಕೆ ಇಂಥ ಜೈಲಿಗೆ ಬಂದೆ. ತಂದೆ, ಈಗ ನನ್ನನ್ನು ಹೊರಗೆ ಹಾಕಿಬಿಡಪ್ಪ, ಇನ್ನು ಮೇಲೆ. ಅದಕ್ಕೆ ಹೇಳ್ತಾರೆ, ತಾಯಿಯ ಗರ್ಭದೋಳು ನಾನಿರ್ದ ವೇಳೆಯೋಳು ಅಲ್ಲಿ ಏದತಿ ಬಾಧೆಗೆ ಮನಮನೊಂದು ಪೇಸುತಿ ಹೆಪೆಯನ್ನು ಬಿಟ್ಟಿತೇತೆ ಕಿಂತು ಪೊರಮೊಟ್ಟಿರುವೆ ನಾಯುಷ್ಯ ಮಿಹದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲ್ಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದನದಕ್ಕಿನ್ನು ಉಪಾಯವೇ ಧರ್ಮವೆಂದು. ತಂದೆಗೆ ಭಾಷೆ ಕೊಟ್ಟು ಬಂದು ಬಿಡ್ತಿದ್ದು ಸಂತಿಗೆ. ನೋಡ್ರಿ, ಇಲ್ಲಪ್ಪ ಏನು ಒಂದು ಬಿಡ್ಲಾರ್ದಂಗೆ ಸಾಮಾನುಗಳು ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿತಲ್ಲಿ. ಮಾಯನ್ನು ಮೀರ್ತೀನಿ, ಭವವನ್ನು ಗೆಲ್ಲುತ್ತೀನಿ, ಇದನ್ನೆಲ್ಲ ಮಾಡ್ತೀನಿಪ್ಪ ಅಂತ ಹೇಳಿಬಿಟ್ಟು ಅದು ಏನು ಮಾಡ್ತು, ಸಂತಿಗೆ ಬಂದುಬಿಡ್ತು. ಇಲ್ಲಿ ಅದ್ರನ್ನ ಅಲ್ಲಿ ಇಲ್ಲಿ ನೋಡ್ತು, ಮಕ್ಕಳನ್ನ ನೋಡ್ತು, ಹೆಂಡ್ತಿನ ನೋಡ್ತು, ಶರೀರ ಮೆಚ್ಕೊಂಡ್ಬಿಡ್ತು. ಇದು ಮಧ್ಯೆ ಬಂದಂಥ ಶರೀರವನ್ನು ಇದೇ ನಂದು ಅಂದ್ಕೊಂಡ್ಬಿಡ್ತು. ಇದ್ರ ಜೊತೆ ಇವೆಲ್ಲ ಸೇರಿಕೊಂಡು ಹೆಂಡತಿ ಮಕ್ಕಳು ಎಲ್ಲಷ್ಟು ಮತ್ತು ಹಿಂದಿನ ಕರ್ಮಕ್ಕನುಸಾರವಾಗಿ ಇವು ಸಿಕ್ಕುವು, ಇವೇ ನನಗೂ ಅಂದ್ಕೊಂತು, ಈ ಶರೀರನೇ ನಂತ ಅಂದ್ಕೊಂತು. ಇದು ಹಾಳಾಗೋಯ್ತು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇವೆಲ್ಲ ಅಸ್ಥಿರವಾದಂಥದ್ದಪ್ಪ, ನೀನು ಏನು ಮಾಡಿದಿ? ಅದಕ್ಕೆ ಸಂತ್ಯಾಗ ಬಂದಿವಲ್ಲ, ಸಾಮಾನು ಬಿಡದೆ ಎಲ್ಲ ನೆನಪಿಲ್ಲೇ ಕೊಡಬೇಕಲ್ಲ. ನೆನಪು ಮಾಡ್ಕೋ, ತಾಯಿ ಗರ್ಭದೊಳಗೆ ಏನು ಮಾತು ಕೊಟ್ಟಿದ್ದಿ ಭಗವಂತಗೆ, ಏನೇನು ಸಾಮಾನು ಖರೀದಿ ಮಾಡ್ತೀನಿ ಅಂತ ಬಂದಿದ್ದೆ, ಅದನ್ನ ನೆನಪು ಮಾಡ್ಕೋ. ನೆನಪು ಮಾಡಿಕೊಂಡು ಅವನ್ನ ಚೆನ್ನಾಗಿ ತಗೋ. ಮತ್ತೆ ನೀನು ಏನು ತೊಗೊಳ್ಳಾರ್ದು ಓದಿ ಅಂದ್ರೆ ಮತ್ತೆ ತಿರುಗೆಂದು ಬರೋದಿಲ್ಲ. ಮತ್ತೆ ನೀನು ಬರ್ತೀಯೇನು? ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರ, ಇವನ್ನೆಲ್ಲ ಅಸ್ಥಿರವಾಗಿರುವಂಥದ್ದು. ಸ್ಥಿರವಾಗಿರ್ತಕ್ಕಂಥದ್ದು ಯಾವುದು? ನೀ ಪಡ್ಕೊಳ್ಳುವಂಥ ಜ್ಞಾನ ಆಗಿರ್ಬೋದು, ಅಥವಾ ಧರ್ಮ ಕೀರ್ತಿಗಳೆರಡೇ ಇರುವಂಥದ್ದು. ಇವು ಸ್ಥಿರವಾಗಿರುವಂಥದ್ದು. ಎಲ್ಲ ಉಳಿಯುವಂಥದ್ದು ಯಾವುದು? ಅಸ್ಥಿರವಾದಂಥವು. ಮತ್ತು ಇನ್ನೂ ಕೇಳ್ತಾರೆ ಅವರು, ಹೌದು ಎಲ್ಲ ಅಸ್ಥಿರಗಳು ಅದಾವ, ಉಳಿದು ಎಲ್ಲ ಅಸ್ಥಿರದಿಂದ ಕೂಡಿದಂಥವ. ಅದಕ್ಕೆ ನಿನ್ನ ಚಿತ್ತ, ಈ ಮನಸ್ಸಾದರೂ ಕೂಡ ಹಿಂಗೆ ಇರ್ತದೆ ನಿನಗೆ. ಮನಸ್ಸು ಕೂಡ ಒಂದೇ ಥರ ಇರ್ತದೇನು ಅಂದ್ರೆ, ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಅಂತ ಹೇಳಿದ್ದಾರೆ ಅವರು. ಯಾಕಂತಂದ್ರೆ ಇದು ಚಿತ್ತ ಹೆಂಗೆ ಅದಂತಂದ್ರೆ, ಈ ಕ್ಷಣಕ್ಕೆ ಬದಲಾವಣೆ ಆಗ್ತದೆ. ಅದಕ್ಕೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯತ್ವಂ ಏತತ್ರಯಂಸು ದುರ್ಲಭಂ ಅಂತ ಯಾಕೆ ಹೇಳಿದಾರಂತಂದ್ರೆ, ಇದು ಶರೀರ ಬರುವಂಥದ್ದು ಭಾಳ ಮುಖ್ಯ. ಬಂತು, ಶರೀರ ಬಂತು, ಆದರೆ ಕೇಳೋಕ್ಕೆ ಮನಸ್ಸೇ ಇರಲಿಲ್ಲ ಅಂದ್ರೆ ಏನು ಮಾಡ್ತೀರಿ ತಗೊಂಡು? ಅದಕ್ಕೆ ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ, ಪರಮನ ನೆಲೆಗಾಣದತಿ ಜನ್ಮೇವೇಕೆ, ಪರಮನ ನೆಲೆಗಾಣದತಿ ಜನ್ಮೇಕೆ, ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ. ಎಂಥ ಒಂದು ವಿಚಾರ ಇಟ್ಟಾರ ನೋಡ್ರಿ. ಮನುಷ್ಯನ ಶರೀರ ಬಂತು, ನೀ ಬೇಕಾದಷ್ಟು ಮಾಡು, ಆ ಕಡೆ ಏನಾರ ಮಾಡ್ಕೊ, ಲೌಕಿಕದಾಗ ಎಲ್ಲ ವ್ಯರ್ಥ ಅಂತಾರೆ ಮಹಾತ್ಮರು. ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಬೇಕೇ. ತೊಗೊಂಡು ಏನು ಮಾಡ್ತೀಯೋ ಇದನ್ನು? ಈ ಶರೀರ ಬಂದದ್ದು ಖರೆ, ಇದನ್ನು ತೊಗೊಂಡು ಏನು ಮಾಡ್ತೀವಿ? ಇದ್ರಾಗ ಈ ಭಾವ ಇರಲಿಲ್ಲ ಅಂದರೆ ಇಂಥ ಶರೀರವನ್ನು ಅದೇನು ಇವತ್ತು ಹೋದ್ರೆ ನಾಳೆ ಹೋದ್ರೆ ಅದು ತೊಗೊಂಡು ಏನು ಮಾಡ್ತೀವಿ? ಏನು 100 ವರ್ಷ ಬದುಕಿಸಿ ಏನು ಮಾಡ್ತೀವಿ ಶರೀರನ? ನಾಯಿ ನರಿ ಹಂಗೆ ಬದುಕೋದಲ್ಲ,
ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಬೇಕೇ. ಇದು ತೊಗೊಂಡು ಏನು ಮಾಡ್ತಿ? ಇದನ್ನು ಪಡ್ಕೊಳ್ಳದೆ ಇರುವಂಥ ಶರೀರವನ್ನು ತೊಗೊಂಡು ಏನು ಮಾಡ್ತಿ? ಅದನ್ನು ಹೋದ್ರೆಷ್ಟು ಇದ್ರೆಷ್ಟು. ಅದಕ್ಕೆ ಪರಮನ ನೆಲೆಗಾಣದ ಅತಿ ಜನ್ಮ ಏಕೆ? ಅದನ್ನು ಬಿಟ್ಟು ಬೇರೆ ಬೇರೆ ಎಲ್ಲದ್ರಾಗ ಜಾಣತನ ತೋರಿಸ್ತೀನಿ ಅಂದ್ರೆ ಅದು ತೊಗೊಂಡು ಏನು ಮಾಡ್ತೀವಿ? ಜಾಣತನ ತೊಗೊಂಡು ಏನು ಮಾಡ್ತೀವೋ ನೋಡಿ, ಏನು ಅದ್ಭುತ ಹೇಳ್ತಾರೆ ನೋಡ್ರಿ ಮಹಾತ್ಮರು. ಅದಕ್ಕೆ ಇದು ಮನಸ್ಸು ಹೆಂಗೈತಪ್ಪ ಅಂತಂದ್ರೆ ಕ್ಷಣಕ್ಕೂ ಬದಲಾವಣೆ ಆಗ್ತದೆ. ಅದು ಯಾವ ರೀತಿ ನೀ ಗಳಿಸಿದ್ದಂಥದ್ದು ಯಾವುದಾದ್ರೂ ಸ್ಥಿರ ಇರ್ತದೇನೋ? ಯಾವುದೂ ಇರೋಂಗಿಲ್ಲ. ನೀ ಹೇಳ್ದಂಗೆ ಕೇಳ್ತವೇನೋ ಅಂದರೆ ಇಲ್ಲ, ಎಲ್ಲ ಕ್ಷಣಿಕವಾಗಿರುವಂಥದ್ದು. ಅದರಿಂದ ಮನುಷ್ಯನೇ ನೀ ಇರೋದ್ರೊಳಗಾಗಿ ಕೊಡಬೇಕನ್ನುವಂಥ ಬುದ್ಧಿ ಇರಬೇಕಾದಾಗ, ಮನಸ್ಸು ಇರಬೇಕಾದಾಗ, ನಿನ್ನಲ್ಲಿ ರೊಕ್ಕ ಇತ್ತು, ನೀನು ಕೊಡ್ಬೇಕಂತ ಮನಸ್ಸಿತ್ತು ಅಂತಂದಾಗ ಅದನ್ನು ಕೊಟ್ಬಿಡಂತಾರೆ ಮಹಾತ್ಮರು. ಅಂದ್ರೆ ಎಲ್ಲ ದಾನ ಧರ್ಮ ಮಾಡ್ಬೇಕೇನ್ರಿ? ಅಲ್ಲ, ಕೆಲವ್ರು ದಾನ ಧರ್ಮ ಮಾಡ್ಬೇಕು, ಎಲ್ಲ ಮಾಡಬೇಕು. ನೀ ಏನು ದಾನ ಧರ್ಮ ಪುಣ್ಯದ ಕೆಲಸಗಳನ್ನು ಮಾಡ್ತೀಯಲ್ಲ, ಆ ಪುಣ್ಯದ ಕೆಲಸಗಳ ಮೇಲೆ ನಿಂತಿದೆ ನಿನ್ನ ಸುಖ. ಯಾಕೆ ಇಷ್ಟು ಮಹಾತ್ಮರು ಭಾಳಷ್ಟು ಹೇಳ್ತಾರಪ್ಪ, ಇವರು ದಾನ ಧರ್ಮ ಮಾಡಿರಿ, ಪುಣ್ಯದ ಕೆಲಸಗಳನ್ನು ಮಾಡ, ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡೋದು ಯಾಕೆ ಇಷ್ಟು ಹೇಳ್ತಾರೆ ಮಹಾತ್ಮರು ಅಂದ್ರೆ, ನಿನ್ನ ಮುಂದಿನ ಜೀವನ ಸುಖಮಯ ಆಗಬೇಕಾಗಿತ್ತು. ಇಂಥ ಒಂದು ಆನಂದದ ಮೆಟ್ಟಲಕ್ಕೆ ನೀವು ಬರಬೇಕಾಗಿತ್ತಂದ್ರೆ ಹಿಂದಿನ ಬುನಾದಿ ಯಾವುದು? ಪುಣ್ಯ. ಅದು ಪುಣ್ಯ ಅಂದರೆ ಯಾವುದು? ನಿಷ್ಕಾಮದ ಪುಣ್ಯ. ಅದು ಅಪೇಕ್ಷೆ ಇಟ್ಕೊಂಡು ಮಾಡುವಂಥ ಪುಣ್ಯ ಅಲ್ಲ. ಅದು ಈ ಹಿಂದಿನ ಒಂದು ನಿಷ್ಕಾಮದ ಪುಣ್ಯದ ಫಲನೇ ನಿನ್ನ ಮೇಲ್ಮಟ್ಟಕ್ಕೆ ತೊಗೊಂಡು ಬರ್ತದ ನಿನ್ನ ಆನಂದಕ್ಕೆ. ನೋಡ್ರಿ, IAS ಆಫೀಸರ್ ಆಗಬೇಕಾದ್ರೆ ಭಾಳ ದುಡ್ಡು ಬರ್ತದೆ, ಆನಂದವಾಗಿ ಇರ್ತವಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಸದಾ ಕಾಲ ಆನಂದ ನಾಶ ಆಗದೇ ಇರುವಂಥ ಆನಂದ ನಿನಗಾಗಬೇಕಾಗಿತ್ತಂದ್ರೆ ಮೂಲ ಬುನಾದಿ ಯಾವುದು? ಪುಣ್ಯ. ಅದಕ್ಕೆ ಅವ್ರೇನು ಹೇಳ್ತಾರೆ? ಪುಣ್ಯದ ಕೆಲಸಗಳನ್ನು ಮಾಡು ಮೊದಲ. ಅದಕ್ಕೆ ನಿನಗೆ ರೊಕ್ಕ ಇದ್ದು ಆಸ್ತಿ, ಅದಕ್ಕೆ ಏನು ಹೇಳ್ತಾರೆ ಅವರು? ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರೆಮನೆ ಹಕ್ಕು ಸರ್ವಜ್ಞ ಅಂತ ಹೇಳ್ತಾರೆ. ಸರ್ವಜ್ಞ ಮುಂಚೆ ಇದನ್ನೇ ಹೇಳಿದ್ದು. ಯಾಕಂದ್ರೆ ಇದ್ರ ಮೇಲೆ ನಿನಗೆ ಮುಂದಿನ ಜೀವನ ನಿರ್ಣಯ ಆಗ್ತದ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೇನೆ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನಿನಗೆ ನಿನ್ನ ಹತ್ರ ಏನು, ಮತ್ತು ನಮ್ಮ ಹತ್ರ ಇಲ್ಲರಿ ಹಂಗೆ ಮಾಡಿದ್ರಿ ಕೊಡೋದು ಅಂತ ಹಂಗೆ ಅನ್ನಂಗಿಲ್ಲ. ನಿನ್ನ ಬಳಿ ಒಂದು 10 ರೂಪಾಯಿ ಒಂದು ರೂಪಾಯಿ ಇತ್ತು ಅಂತಂದ್ರೆ ಮುಕ್ಕಾಲು ಭಾಗ ನೀಟ್ಗೋ. ಮತ್ತು ಎಲ್ಲ ದಾನ ಧರ್ಮ ಮಾಡ್ಬೇಕನ್ನುವಂಥದ್ದೆಲ್ಲ ದಾನ ಮಾಡ್ಬೇಕಾದ್ರೆ ಸಾಲ ಮಾಡಿ ಕೊಡಬಾರ್ದು. ಒಂದು ಹೇಳೋದು, ದಾನ ಮಾಡಬೇಕಾಗಿತ್ತು ಅಂತಂದ್ರೆ, ಈಗ ನಾವು ಯಾರಿಗಾರು ದಾನ ಮಾಡ್ಬೇಕಾದ್ರೆ ಇಲ್ಲರಿ ನಾವು ಸಾಲ ಮಾಡಿ, ಯಾವುದೇ ಆಗಲಿ ಒಂದು ದೇವ್ರ ಪೂಜೆ ಮಾಡ್ಬೇಕಾದ್ರೆ, ನಾವು ಯಾವುದೋ ಒಂದು ಪೂಜೆ ಮಾಡ್ಬೇಕಾದ್ರೆ ಭಾಳಷ್ಟು ಜನ ಸಾಲ ತೆಗೆದು ಮಾಡ್ತಾರೆ ಪೂಜೆಗಳು. ಸಾಲ ತೆಗೆದು ಯಾವತ್ತೂ ಮಾಡಬಾರ್ದು. ನಮ್ಮಲ್ಲಿ ಏನಿರ್ತದೆ ಅದನ್ನು ಮಾಡಬೇಕು. ಒಂದು ಪೂಜೆ ಆಗಿರ್ಬೋದು, ಏನೇ ಆಗಿರ್ಬೋದು, ಭಗವಂತಗೆ ಒಪ್ಪಿಸ್ಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಇದ್ದಷ್ಟು ನಾವು ಮಾಡುವಂಥದ್ದು ಮುಖ್ಯ. ಈಗ ಯಾರೋ ಮಹಾತ್ಮರಿಗೆ ದಾನ ಧರ್ಮ ಕೊಡಬೇಕಾಗಿತ್ತಂದ್ರೆ ನಮ್ಮ ಹತ್ರ ದುಡ್ಡು ಇಲ್ಲರಿ ಮತ್ತು ಸಾಲ ಮಾಡಿ ಕೊಡಕತ್ತೀನಿ ರೀ, ಸಾಲ ಮಾಡಿ ಕೊಡೋವಂಥದ್ದು ಯೋಗ್ಯ ಅಲ್ಲ. ಸಾಲ ಮಾಡಿ ಕೊಡಬಾರ್ದು. ನಿನ್ನ ಬಳಿ ಒಂದು 10 ರೂಪಾಯಿ ಇತ್ತು, ಒಂದು ರೂಪಾಯಿ ಇತ್ತಂದ್ರೆ ಮುಕ್ಕಾಲು ಭಾಗ ನೀಟ್ಗೋ. ಅದ್ರಾಗ ಒಂದು 10 ಪೈಸಾ ಅಥವಾ 4 ಭಾಗ ಮಾಡು ದಾನ. ಎಲ್ಲ ಕೊಡ್ಬೇಕಂದ್ರೆ ಎಲ್ಲ ಕೊಡೋಂಗಿಲ್ಲ. ನಿನಗಾಗಿ ಇಟ್ಕೋಬೇಕು, ನಿನ್ನ ಹೆಂಡತಿ ಮಕ್ಕಳಿಗೆ ಇಟ್ಕೋಬೇಕು, ನಿನ್ನ ಸಂಸಾರಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ದಾನ ಮಾಡೋದು ಕಲಿ. ಈ ರೀತಿಯಾಗಿ ನೀನು ಮಾಡಿದ್ದೆ ಆದ್ರೆ ಏನಾಗ್ತದ, ಮತ್ತು ಸ್ಥಿರಿತನ ಇತ್ತು ನಿನಗೆ ಅಂತಂದಾಗ ಆವಾಗ ನೀನು ಉಪಕಾರ ಮಾಡು. ಇರಲಾರ್ದವರಿಗೆ ನೀನು ಭಾಳಷ್ಟು ಸತ್ಪಾತ್ರಕಂ ದಾನಮ್ ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಕೊಟ್ರೆ ನಿನಗೆ ಭಾಳಷ್ಟು ಮುಂದೆ ಒಳ್ಳೆ ಒಂದು ಆ ಪುಣ್ಯದ ಫಲದಿಂದ ಒಳ್ಳೆ ಮಾರ್ಗ ಸಿಗ್ತದೆ ನಿನಗೆ ಅನ್ನುವಂಥದ್ದು. ಯಾಕಂದ್ರೆ ನಿನ್ನ ಮನಸ್ಸಿದ್ದಾಗ ನೀನು ದಾನ ಮಾಡಿದ್ದೆ ಆದ್ರೆ ಸಫಲ ಆಗ್ತದೆ. ಯಾಕಂದ್ರೆ ಮನಸ್ಸು ಇದು ಚಂಚಲ ಸ್ವಭಾವ. ನಿನ್ನ ಹತ್ರ ದುಡ್ಡು ಐತೆ ಕೊಡ್ಬೇಕಂತ ಮನಸ್ಸದಾಗ ಕೊಟ್ಬಿಟ್ಟು ಅಂದ್ರೆ ಅದು ಉಳಿತದೆ. ಇಲ್ಲಾಂದರೆ ನಿನ್ನ ಹತ್ರ ಬೇಕಾದಷ್ಟು ದುಡ್ಡಿದ್ರು ಕೂಡ ಅಯ್ಯೋ ಯಾಕೆ ಮಾಡೋದು, ಕೊಡೋದು ಯಾಕೆ, ದಾನ ಧರ್ಮ ಯಾಕೆ ಕೊಡೋದು, ನಾನು ಕಷ್ಟಪಟ್ಟು ದುಡ್ದಿದ್ದೀನಿ ಅನ್ನುವಂಥದ್ದು ಏನಾದರೂ ಕೆಟ್ಟ ಬುದ್ಧಿ ಬಂತಂದ್ರೆ ಅದೆಲ್ಲ ಹೋಗಿಬಿಡ್ತದೆ. ಅದಕ್ಕೆ ಈ ಶರೀರ ಶಾಶ್ವತ ಐತೆ ಅಂದ್ರೆ ನೀರ ಮೇಲಿನ ಗುರುಳೆಯಂತೆ.
ಶಾಶ್ವತ ಅಲ್ಲ, ಅಸ್ಥಿರವಾದಂಥದ್ದು, ವ್ಯರ್ಥವಾಗಿ ಕೆಟ್ಟು ಹೋಗಿಬಿಡ್ತದೆ. ಇಂಥ ಕೆಟ್ಟು ಹೋಗುವಂಥ ಶರೀರ ಸಫಲತೆ ಆಗಬೇಕಾಗಿತ್ತಂದ್ರೆ ಪರೋಪಕಾರ ಮಾಡು. ಇದರಿಂದ ಭಾಳ ಒಳ್ಳೆಯದದು ನಿನಗೆ. ಈ ಶರೀರ ಕೆಟ್ಟು ಹೋಗ್ತದೆ, ಎಂದಾದ್ರೂ ಕೆಟ್ಟು ಹೋಗೋದೇ ಇದು. ಅದಕ್ಕೆ ಕೆಟ್ಟು ಹೋಗೋದಕ್ಕಿಂತ ಮುಂಚೆ ಈ ಶರೀರದಿಂದ ಅದಕ್ಕೆ ಹೇಳ್ತಾರೆ, ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಎಲ್ಲಿಗೆ ಬಂತಿದು? ಯಾಕೆ ಹೇಳಿದಾರ? ನಿನ್ನ ಮನಸ್ಸಿನಲ್ಲಿ ಕೊಡಬಾರ್ದು. ದಾನ ಧರ್ಮ ಮಾಡದೆ ಲೋಭತ್ವ ನಿನ್ನ ಹತ್ರ ಇತ್ತು ಅಂತಂದಾಗ, ಕೊಡದೇ ಇರುವಂಥ ಭಾವ ಇತ್ತು ಅಂತಂದಾಗ ಅದಕ್ಕೆ ನಿನ್ನ ಕೈಗಳು ವ್ಯರ್ಥ, ನಿನ್ನ ಶರೀರನೇ ವ್ಯರ್ಥ. ಅದು ನಿನ್ನ ಕೈ ಎತ್ತಿ ಯಾವಾಗ ದಾನ ಧರ್ಮ ಮಾಡಲಿಲ್ಲ ಅಂತಂದ್ರೆ ನಿನ್ನ ತೀರ್ಥಕ್ಷೇತ್ರಕ್ಕೆ ಎಲ್ಲಿ ಹೋಗ್ತಿ? ಮನಸ್ಸಾಗ್ತದನ್ನು ಹೋಗಕ್ಕೆ? ಅದು ಮನಸ್ಸಾಗಂಗಿಲ್ಲ. ಅಲ್ಲಿಗೆ ಹೋಗದೆ ಇದ್ದಾಗ ನಿನಗೆ ಸದ್ವಿಚಾರಗಳು ಏನಾರು ಗೊತ್ತಾಗ್ತವೆ, ನಿನಗೆ ಕಿವಿಗೆ ಬೀಳ್ತವೇನೋ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೂಲ ಅಲ್ಲಿ ಬೇಸಿಕ ಹೋಗ್ಬಿಟ್ಟದಲ್ಲಿ. ನಿನ್ನ ಧಾರಾಳತ್ವನೇ ಇಲ್ಲ ನಿನ್ನ ಹತ್ರ. ನಿನ್ನಲ್ಲಿ ಧಾರಾಳತ್ವ ಐತೇನು? ಇಲ್ಲಲ್ಲ, ಅಲ್ಲೇ ಹೋಯ್ತಲ್ಲಿ. ನಿನ್ನ ತೀರ್ಥಕ್ಷೇತ್ರಕ್ಕೆ ನಿನ್ನ ಕಾಲೂ ಹೋಗಂಗಿಲ್ಲ. ನೀನು ಕೇಳಬೇಕಂದ್ರೆ ಸದ್ವಿಚಾರಗಳು ಕಿವಿಗೂ ಬೀಳಲಿಲ್ಲ, ಮತ್ತು ಬರಲಿಲ್ಲ ಬಾಯಿಂದ. ನೀನು ಹೋಗ್ಬೇಕಾದ ಕೂಡ ಒಂದು ಒಳ್ಳೆ ಮಾತು ಬರಲಿಲ್ಲಲ್ಲೋ ನಿನ್ನ ಹಣೆ ಬರ್ಕ ಅಂತಾರೆ ಮಹಾತ್ಮರು. ಹೆಂಗೆ ಬರ್ತದೆ ಹೇಳ್ರಿ? ಒಳ್ಳೆ ಮಾತು ಹಿತವಾದ ಮಾತು ಬರ್ತಾವೇನು? ಬರಲಿಲ್ಲ ಬಾಯಿಯಲ್ಲಿ ಹಿತದ ನುಡಿಗಳು. ಶಿವ ಶಿವ ಅನ್ನಕ್ಕೆ ಬಾಯಿ ಬರೋಂಗಿಲ್ಲ ರೀ ಅಪ್ಪ ಕೊನೆಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೀನು ಇರಬೇಕಾದಾಗ ಇಂಥದ್ದು ಒಳ್ಳೆತನವನ್ನು ಮಾಡು. ಈ ಬಿದ್ದು ಹೋಗ್ತಾ ಇರುವಂಥ ಈ ಶರೀರದ ಸಫಲತೆ ಯಾವುದಪ್ಪ ಅಂತಂದ್ರೆ, ನೀ ಎಷ್ಟೇ ದಾನ ಧರ್ಮ ಪರೋಪಕಾರ ಇದೆಲ್ಲ ಮಾಡ್ತೀಯಲ್ಲ, ಇದ್ರ ಫಲ ನಿನ್ನ ಖಂಡಿತ ಸಿಗ್ತದ. ಅದಕ್ಕೆ ಈ ಪರೋಪಕಾರ ಮಾಡು ಅನ್ನುವಂಥದ್ದು. ಅದಕ್ಕೆ ಗಿಡಗಳು ತಾವು ಬಿಟ್ಟಂಥ ಹಣ್ಣುಗಳು ತಾವೇ ತಿಂತಿದ್ರೆ ನಮಗೆ ಹಣ್ಣುಗಳು ಸಿಗ್ತಿದ್ವೇನು? ಇಲ್ಲಲ್ಲ. ಪುಣ್ಯದ ಕೆಲಸಗಳು ಬಂದಿದ್ದಾವ, ಉಪಕಾರ ಮಾಡ್ತಾ ಇದ್ದಾವ ಅವು ಕೂಡ. ಯಾಕಂದ್ರೆ ತಾವು ತಿನ್ನದೇ ಪರೋಪಕಾರಕ್ಕಾಗಿ ಅವು ಏನು ಮಾಡ್ತಾವ? ಹಣ್ಣುಗಳನ್ನು ಕೊಡ್ತಾವೆ. ಅದಕ್ಕೆ ನಾವು ಪ್ರಾಕ್ಟಿಕಲ್ಲಾಗಿ ಈ ಜಗತ್ತನ್ನು ನಾವು ಕಾಣ್ಬೋದು ಅಂತ ಹೇಳ್ಬೋದು. ಮತ್ತು ಇದು ಯಾಕಂತಂದ್ರೆ ಹಸುಗಳಾಗಿರ್ಬೋದು, ಅವು ಕೂಡ ತಮ್ಮ ಕರುಗಳಿಗೆ ಹಾಲನ್ನು ಕುಡಿಸಿದೆ. ಯಾಕಂದ್ರೆ ಅವು ತಾವು ಕುಡಿಸಿ ಕೂಡ ಇನ್ನೊಬ್ರಿಗೆ ಮತ್ತು ಉಪಕಾರ ಕೆಲಸವನ್ನು ಮಾಡ್ತಾವೆ ಹಸುಗಳು ಕೂಡ. ಯಾಕಂದರೆ ಇಲ್ಲಿ ಕೂಡ ಈ ನೀರು ಕೂಡ ಎಲ್ಲ ಜನರಿಗೆ ನೀರು ಕೊಡುವಂಥದ್ದಾಗಿರ್ಬೋದು, ಪ್ರತಿಯೊಂದು ವ್ಯವಹಾರಕ್ಕೆ ಕೂಡ ಈ ಬರುವಂಥದ್ದಕ್ಕೆ ನೀರು ಕೂಡ ಪರೋಪಕಾರಕ್ಕಾಗಿ ನದಿಗಳು ಹರಿತಾವೆ, ಎಲ್ಲರೂ ಬಳಸ್ತೀವಿ, ಹೌದಿಲ್ಲ? ಎಷ್ಟು ಉಪಕಾರ ಮಾಡ್ಯಾವ ಹೇಳ್ರಿ ಇವೆಲ್ಲ. ಅದಕ್ಕೆ ಇಲ್ಲಿ ಕೂಡ ಅದರಂಗ ಮನುಷ್ಯ ಶರೀರ ಆದರೂ ಕೂಡ ಇದು ಪರೋಪಕಾರವನ್ನು ಮಾಡಬೇಕಾದಂಥದ್ದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಬಂದಂಥ ಕಾಲದಲ್ಲಿ ಈ ಶರೀರ ಬಂದುಬಿಟ್ಟದ, ಇಂಥ ಕಾಲದಲ್ಲಿ ನಾವು ಪರೋಪಕಾರ ಮಾಡದೇ ಇದ್ರೆ ಈ ಜಡವಾಗಿರುವಂಥ ಈ ಗಿಡ ಮರಗಳು ಹೆಂಗದಾವ ಅವುಗಳಿಗಿಂತಲೂ ಕನಿಷ್ಠ ಅಂತ ಹೇಳ್ಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅವು ಪುಣ್ಯದ ಕೆಲಸಗಳನ್ನು ಮಾಡಕತ್ತಾವ, ಪರೋಪಕಾರ ಮಾಡಕತ್ತಾವ ಅಂದಾಗ ಅವುಗಳಿಗಿಂತ ಕನಿಷ್ಠ ಆಗಿಬಿಡ್ತೀವಿ ಮನುಷ್ಯನ ಶರೀರ ತೊಟ್ಕೊಂಡು ಬಂದು. ಅದಕ್ಕಾಗಿ ಜಗತ್ತಿನಲ್ಲಿ ಧರ್ಮ ಕೀರ್ತಿ ಇವೆರಡನ್ನು ಗಳಿಸ್ಬೇಕಾಗಿತ್ತು ಅಂತಂದ್ರೆ ಇದು ಕೂಡ ಬಹಳ ಮುಖ್ಯ ಆಗ್ತದೆ. ಎಂಥ ಒಳ್ಳೆಯವನಪ್ಪ, ಎಷ್ಟು ಉಪಕಾರ ಕೆಲಸ ಮಾಡಿದಾನ, ಇಂಥ ಒಂದು ಒಳ್ಳೆಯ ಧರ್ಮದಿಂದ ನಡ್ಕೊಳ್ತಿದ್ದ ಅನ್ನುವಂಥ ಕೀರ್ತಿ ಅಜರಾಮರ ಆಗಿಬಿಡ್ತದೆ. ಹಾಗಾಗಿ ಪರೋಪಕಾರ ಮಾಡುವಂಥದ್ದು, ಪರೋಪಕಾರದಿಂದ ಏನಾಗ್ತದೆ? ಮನುಷ್ಯನಿಗೆ ಜನ್ಮಾಂತರಗಳಲ್ಲಿ ಸುಖ ಆಗ್ತದೆ ಅಂತ ಹೇಳ್ತಾರೆ. ಪರೋಪಕಾರ ಮಾಡೋದ್ರಿಂದ ಏನಾಗ್ತದೆ? ಜನ್ಮಾಂತರಗಳಲ್ಲಿ ಸುಖ ಆಗ್ತದೆ. ಈ ಕಾರಣದಿಂದ ನೋಡ್ರಿ ಯಾವ ರೀತಿ ಬೇಸಿಕ್ ನೋಡ್ರಿ ಹೆಂಗದ. ಇಲ್ಲಿಂದನೇ ಶುರು ಆಗ್ತದೆ. ನಮ್ಗೆ ಆನಂದ ಆಗಬೇಕಾಗಿತ್ತು, ಇದೆಲ್ಲ ಮಾಡಬೇಕಾಗಿತ್ತಂದ್ರೆ ಪರೋಪಕಾರದಿಂದಲೇ ಮುಂದಿನ ಜನ್ಮಾಂತರಗಳಲ್ಲಿ ಕೂಡ ಸುಖ ಆಗ್ತದೆ, ಇಹದಲ್ಲೂ ಕೂಡ ಸುಖ ಆಗ್ತದೆ ನಿನಗೆ. ಅದಕ್ಕೆ ಈ ಕಾರಣದಿಂದ ಕೆಡುವಂಥ ಶರೀರದ ಸಫಲವಾವುದು ಅಂದರೆ ಪರಹಿತ. ಪರೋಪಕಾರ ಮಾಡಬೇಕು, ಪರಹಿತ ಬಯಸುವಂಥದ್ದು ಭಾಳ ಮುಖ್ಯ ಅಂತ ಇಲ್ಲಿ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಹೇಳ್ತಾರೆ, ಕಿಂಕರ ವೃತ್ತಿ ಯಾವುದು? ತನ್ನ ಗಳಿಯ ಆಸೆ ಅನ್ನುವಂಥದ್ದು. ಇದು ಕೂಡ ಬಹಳಷ್ಟು ಅದ್ಭುತವಾದಂಥ ವಿಚಾರ. ತನ್ನ ಗಳಿಯ ಆಸೆ ಅಂತಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಕಿಂಕರ ವೃತ್ತಿ ಯಾವುದು? ಈ ಧನ, ಸ್ತ್ರೀ, ಪುತ್ರ, ವಸ್ತ್ರ, ವಾಹನ ಇವೆಲ್ಲ ವಿಷಯಗಳು ನನಗೆ ಬೇಕು ಅನ್ನುವಂಥ ಏನು ಬಯಸ್ತಾನೆ ಮನುಷ್ಯ.
ಅದಕ್ಕೆ ಒಂದು ಸುಖಿ ಜೀವನ ನಮ್ಮ ಮಹಾತ್ಮರು ಒಂದು ಹೇಳತ್ತಾರ, ಎಲ್ಲವನ್ನು ಹಿಡ್ಕೊಂಡಾಗ ನಾವು ಸುಖವಾಗಿರ್ತೀವಂತ ನಾವು ಹೋಗ್ತಾ ಇದ್ದೀವಿ. ಮಹಾತ್ಮರು ಎಲ್ಲವನ್ನು ಬಿಟ್ಕೊಂಡಾಗ ನಿಜವಾದ ಸುಖ ಅಂತ ಅವರು ಹೋಗ್ತಾ ಇದ್ದಾರೆ. ನಿಜವಾದ ಸುಖ ಯಾವುದು ಅಂತಂದರೆ ನಮಗೆ ನಿದ್ರೆ ಆನಂದ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತದ. ಯಾಕಂದ್ರೆ ನಿದ್ರೆಯಲ್ಲಿ ಯಾರಾದರೂ ದುಃಖ ಐತಂದೀವೇನು? ಆನಂದ ಐತಂದೀವಿ. ಆನಂದನೇ ಇರೋದಲ್ಲಿ. ಅದು ನೋಡಿದರೆ ಬ್ರಹ್ಮಾನಂದನೇ ಇರೋದು. ನಿದ್ರೆ ಆನಂದ ಶಾಂಪಲ್ ಕೊಟ್ಟಿದ್ದಾನೆ ಪರಮಾತ್ಮ. ಅದು ಎಂಥ ಆನಂದ ಅಂದರೆ ಬ್ರಹ್ಮಾನಂದ ಐತೆ. ಮತ್ತು ನಮಗೆಲ್ಲರಿಗೂ ಅನುಭವ ಬರೋಲ್ದಲ್ರಿ ಅಂತಂದ್ರೆ ನಮಗೆ ಹೆಂಗೆ ಬರ್ತದೆ ಹೇಳೋದು? ಬೇರೆ ಐತದ. ಯಾಕಂತಂದ್ರೆ ಇಲ್ಲದನ್ನು ಹಿಡ್ಕೊಂಡು ಕುಂತು ಅಜ್ಞಾನ ಎಲ್ಲ ಮುಸಿಗೆ ಕುಂತದ ಅಲ್ಲಿ ಅಂದಾಗ ಆ ಬ್ರಹ್ಮಾನಂದ ಅನುಭವಕ್ಕೆ ಬರೋಂಗಿಲ್ಲ. ಆದರೆ ಮಾಮೂಲಿ ಆನಂದ ಇಲ್ಲರಿಪ್ಪ, ನಿದ್ದೆ ಚಂದ ಐತಂತ ಹೇಳ್ತೀವಿ. ಯಾವಾಗ ಬ್ರಹ್ಮಾನಂದ ಗೊತ್ತಾಗ್ತಂದ್ರೆ ಗುರು ಮುಖಾಂತರ ತಿಳ್ಕೊಂಡಾಗ ಬ್ರಹ್ಮಾನಂದ ಅಂತ ಗೊತ್ತಾಗ್ತದೆ. ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ಇವೆಲ್ಲ ತೆಗಿಬೇಕಲ್ಲ, ಕಸ ಕಡ್ಡಿಗಳನ್ನೆಲ್ಲ. ಹಾಗಾಗಿ ಇಲ್ಲಿ ಕೂಡ ಎಲ್ಲವನ್ನು ಮೀರಬೇಕಾಗ್ತದೆ. ಅಂದಾಗ ಅದು ಬ್ರಹ್ಮಾನಂದ ಅಂತ ನಮಗೆ ಗೊತ್ತಾಗ್ತದೆ. ನಿದ್ರೆ ಒಳಗೆ ಏನೈತೆ ಹೇಳ್ರಿ? ಏನಿಲ್ಲ, ಆನಂದ ಐತಿಲ್ಲ. ಹೌದಪ್ಪ, ಜಾಗ್ರದಲ್ಲಿ ನಮಗೆ ದುಡ್ಡು ಐತೆ, ಸಂಪತ್ತು ಐತೆ, ಎಲ್ಲರೂ ಅದರ ಹೆಂಡ್ತಿ ಮಕ್ಕಳು ಮನೆ ಎಲ್ಲಟು ಐತೆ. ಅವಾಗ ಆನಂದ ಅಂತ ಅಂದೀವೇನು? ಒಂದಲ್ಲೂ ಒಂದು ಅಲ್ಲಿ ದುಃಖ ಅಂತ ಅನಿಸ್ತಿರ್ತದೆ. ಆದರೆ ನಿದ್ರೆ ಒಳಗೆ ಏನಾರು ಐತೇನು? ಏನಿಲ್ಲ, ಆನಂದವಾಗಿದ್ದೀವಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲವನ್ನ ಹಿಡ್ಕೊಂಡಾಗ ಸುಖ ಅಂತ ಹೋಗಬೇಡ, ಅದರಿಂದ ದುಃಖನೇ ಐತಪ್ಪ. ಆದ್ರೆ ಎಲ್ಲವನ್ನ ಬಿಟ್ಕೊಂಡಾಗ, ಎಲ್ಲಿ ಬಿಟ್ಕೋಬೇಕ್ರಿ? ಮನೆ ಪನಿ ಎಲ್ಲ ಬಿಟ್ಟು ಹೋಗ್ಬೇಕೇನ್ರಿ ಅಂತಲ್ಲ, ಮನಸ್ಸಿನಲ್ಲಿ ಏನೇನು ಇಟ್ಕೊಂಡಿದಿ ಅದನ್ನು ಬಿಟ್ಕೋ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಎಲ್ಲವೂ ನಂದು ನನ್ನದು ಅಂತ ಹೆಂಗೆ ಇಟ್ಕೊಂಡಿದಿ ಅದು ಎಲ್ಲವನ್ನು ಬಿಟ್ಕೊಳಪ್ಪ ಅಂತ. ಆವಾಗ ನೀನು ಆನಂದವಾಗಿರ್ತಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದೇ ವಿಚಾರವನ್ನು ನಾಳೆ ಮಾತಾಡೋಣ. ಅದ್ಭುತವಾದಂಥ ವಿಚಾರ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.